ನಾನೊಬ್ಬ ಕೆಲಸಗಾರ. ನಾನಿದು ಇವತ್ತಿಗೂ ನಾನು ಹೀರೋ ಆಗಿ ಅಲ್ಲಿ ನಿಂತಿಲ್ಲ, ಹೀರೋ ಆಗಿ ನಟನೆ ಮಾಡಬೇಕು ಅಂತ ಹೋಗಿಲ್ಲ, ಒಂದು ಪಾತ್ರಧಾರಿಯಾಗಿ ಹೋಗಿದ್ದೀನಿ. ಏನೇ ಕಟ್ಟಿದ್ರೂ ತಾಯಿ ತಂದೆಯಾಗಿ ನಿಲ್ಲುವಂಥ ನಿರ್ದೇಶಕನಿಗೆ ಹೋಗ್ಬೇಕು ಕ್ರೆಡಿಟ್ ಯಾವತ್ತು. ತುಂಬ ಕಷ್ಟ ಆಗಿದ್ದು ಅದೇ, ಯಾಕಂದರೆ ಆ 80s ಬ್ಯಾಕ್ಡ್ರಾಪ್ ಕಟ್ಟೋದಕ್ಕೆ ಮತ್ತು ಇಷ್ಟು ಜನನ ಬರೆದು ಅವ್ರಿಗೊಂದು ಆ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟು ಮತ್ತೆ ಕೂಡಿಸಿ ಮಾಡಿಸೋದೇ ಒಂದು ದೊಡ್ಡ ಅಚೀವ್ಮೆಂಟ್. ಬಡವ್ರ ಮಕ್ಳಿಗೆ ಒಳ್ಳೇದಾಗಲಿ ಅಂತಲ್ಲ, ಇಟ್ ಇಸ್ ದ ರೀಸೆಂಟ್ ಲೈನ್ಸ್. ಅವರು ಯಾರು, ಎಲ್ಲಿಯವರು, ಅವ್ರಿಗೆ ಎಷ್ಟು ದುಡ್ಡಿದೆ ಎಷ್ಟು ದುಡ್ಡಿಲ್ಲ ಅನ್ನೋದಕ್ಕಿಂತ ಅವ್ರು ಹೇಗೆ ಬರವಣಿಗೆ ಹೇಗಿದೆ ಅನ್ನೋದಷ್ಟೇ ನನಗೆ ಮುಖ್ಯ ಆಗುತ್ತೆ. ಆಗ ಐ ಥಿಂಕ್ ಸಿನಿಮಾ ಬೆಟರ್ ಆಗುತ್ತೆ ಅಂತ ನನ್ನ ನಂಬಿಕೆ. ಇವತ್ತು ಈ OTT ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಬಂದಾಗ ಸಮ್ಟೈಮ್ಸ್ ಈ ಥರ ಪದಗಳಿಂದ ಬೇರೆ ಭಾಷೆಯವರು ನೋಡ್ಬೋದಲ್ಲ. ನಾವು ಒಂದ್ಸಲ ಮುಟ್ಟಿರೋ ಜಾನರ್ನ ನೆಕ್ಸ್ಟ್ ಅದೇ ಮತ್ತೆ ರಿಪೀಟ್ ಮಾಡಲ್ಲ. ಪ್ರೊಡಕ್ಷನಲ್ಲೂ ನಾವು ಅದನ್ನೇ ರಿಪೀಟ್ ಮಾಡ್ತೀವಿ. ನಾವು ಅದೇ ಜಾನರ್ನ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಲೈಕ್ ಪಾತ್ರದಲ್ಲೂ ಹಾಗೆ, ನಾನು ಇಲ್ಲಿ ತನಕ ಮಾಡಿದಿರೋ ಪಾತ್ರವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ಜಾಸ್ತಿ ಕಿಕ್ ಕೊಡುತ್ತೆ. ಇಟ್ಸ್ ಫಾರ್ ದ ಈಕ್ವಾಲಿಟಿ ಆ್ಯಂಡ್ ದ ರೈಟ್ಸ್. ನನಗೆ ಚಿಕ್ಕ ವಯಸ್ಸಿಂದ ಅನ್ನೋದು ಆಸೆ ಇದೆ. ಸೊ ಹಂಗಾಗಿ ನಾನು ಎಲ್ಲೋದ್ರೂ ಅದನ್ನು ಎಸ್, ಇಟ್ಸ್ ಮೈ ಹಾರ್ಟ್ಫುಲ್ ವಾಯ್ಸ್. ಅದು ನನ್ನ ಸೋಲಿಂದ ಬರೋದು. ಜೈ ಭೀಮ್ ಅಂತ ಕರಿತೀನಿ ಎಲ್ಲಿದ್ದರೂ. ಇವತ್ತು ಯಾವುದೋ ಒಂದು ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಅದನ್ನು ತುಂಬ ಮುಂದೆ ಇಟ್ಟು ಕನ್ನಡಿ ಥರ ತೋರಿಸಿ ಈ ಜನ, ನೀವು ಈ ಜಾತಿ ಅನ್ನೋದು ಅದನ್ನು ನಾವು ಕಿತ್ತಾಕ್ಬೇಕು ಇವತ್ತು. ಅಲ್ಲ, ಇದೊಂದು ಹೋರಾಟನೇ, ಬದುಕು ಒಂದು ಹೋರಾಟನೇ. ಇವತ್ತು ನೀವು ಏನೋ ಒಂದು ಸಣ್ಣ ವಿಷಯ ಆಯಿತು, ಸಮಸ್ಯೆ ಆಯಿತು ಅಂತಾಗ ನೀವು ಒಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ್ಲೂ ಅಲ್ಲಿ ನಿಮಗೆ ನ್ಯಾಯ ಸಿಗದೇ ಅದು ಹೋರಾಟನೇ. ನಾನು ಈಶಾತ. ಟುಡೇ we are in conversation with Team Landlord, with director Jadesha, bringing a raw and rooted combination anta na helbodu. Like Vijay sir is raw and Rajbi Shetty rooted. With that combination coming together, nan first I want to ask Vijay, because it all began Landlord anna ರಾಚಯ ಆಗಿತ್ತು, ಅದು ಲ್ಯಾಂಡ್ಲಾರ್ಡ್ ಆಯಿತು ಅಂತ ನನ್ನ ಅನಿಸಿಕೆ. ಯಾ, ಜಡೇಶ ಅವರ ಫಸ್ಟ್ ಒಂದು ನನಗೆ ಕುತೂಹಲ ಇದ್ದೇ ಇರುತ್ತೆ, ಒಂದು ಆ್ಯಕ್ಟರ್ ಆಗಿ ವಿತ್ ಎಕ್ಸ್ಪೀರಿಯನ್ಸ್ ಬಂದಾಗ ವೆದರ್ ಜಡೇಶ ಅವರ ಕಾಟೇರ ರೈಟಿಂಗ್ ಇನ್ಫ್ಲೂಯೆನ್ಸ್ಡ್ ಯು ಟು ಬಿ, ಅಂದರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಗುರು ಶಿಷ್ಯರು ಇನ್ಫ್ಲೂಯೆನ್ಸ್ ಮೀ ಅ ಲಾಟ್. ಮೋರ್ ದೆನ್ ಕಾಟೇರ. ಅದಕ್ಕೆ ಮುಂಚೆ ಗುರು ಶಿಷ್ಯರು ನೋಡಿದ್ದೆ. ಅವಾಗಲೇ ನಾನು ಅನ್ಕೊಂಡಿದ್ದೆ ಮನಸ್ಸಲ್ಲಿ ಇಂಥ ಅನ್ಕೊಂಡಿದ್ದೆ. ಅಫಿಷಿಯಲಿ ನಮ್ದು ನನ್ನ ಮನಸ್ಸಲ್ಲಿ ಕಮಿಟ್ಮೆಂಟ್ ಆಗ್ಬಿಟ್ಟಿತ್ತು. ಕಾಟೇರ ರಿಲೀಸ್ ಮುಂಚೆಗೆ ನಮ್ದು ಕಮಿಟ್ಮೆಂಟ್ ಆಗಿತ್ತು. ಬಟ್ ಗುರು ಶಿಷ್ಯರು ನೋಡಿದಾಗಲೇ ಅನ್ಕೊಂಡಿದ್ದೆ, ಒಳ್ಳೆ ಹಾರ್ಡ್ ವರ್ಕರು, ಇಂಥವ್ರ ಜೊತೆ ಕೆಲಸ ಮಾಡಬೇಕು, ಮ್ಯಾಚ್ ಆಗತ್ತೆ ಅನ್ನೋದು ಅವಾಗಲೇ ಅನ್ಕೊಂಡಿದ್ದೆ. ಸಾರ್ ಟ್ರೈಲರ್ ಲಾಂಚಿಗೆ ಬಂದಿದ್ರು ಗುರು ಶಿಷ್ಯರು. ಬಟ್ ಅಲ್ಲೇ ಅವರು ಪಾಸಿಟಿವ್ ಸೈಡ್ ತೋರಿಸಿದ್ರು. ಒಂದು ಅವ್ರು ನೋಡಿ ಟ್ರೈಲರ್ ನೋಡಿ, ಅಂದರೆ ಸಾರ್ ಜಡ್ಜ್ಮೆಂಟ್ ನನಗೆ ಭಾಳ ಇಷ್ಟ. ಈ ಒಂಥರ ಅದೇ ಅನ್ನದ ಅಗಳು ನೋಡಿದ್ರು ಅವರು, ಈ ಹುಡುಗ ಏನೋ ಮಾಡೋ ಒಂದು ಹಸಿವಿದೆ ಏನು ಅಂತ. ನಾನು ಫೋನ್ ಮಾಡಿದೆ, ಬಾಪ ಶೂಟಿಂಗಿಗೆ ಅಂತ. ಅವ್ರು ಭೀಮಾ ಸೆಟ್ಟಿಗೆ ಕರೆದ್ರು. ಅವಾಗ ಒಂದು ಮಾತುಕತೆ, ಸುಮ್ಮನೆ ಯಾವುದನ್ನಿದ್ರು ಸ್ಟೋರಿ ಇದ್ದರೆ ಹೇಳು. ನಾನು ಮಾಸ್ತಿ ಜೊತೆ ಹೋಗಿದ್ದೆ, ಹೇಳು ಅಂತ. ಆಯಿತು ಸರ್ ಅಂದು ನಾನು ಗುರು ಶಿಷ್ಯರು ರಿಲೀಸ್ ಆದಮೇಲೆ ಹೋಗಿ ಅವರಿಗೆ ಸ್ಟೋರಿ ಹೇಳ್ತಾರೆ. ಬಟ್ ಆ ಟ್ರೈಲರ್ ನೋಡಿದಾಗ ಅವ್ರಿಗೆ ಗೊತ್ತಾಯ್ತು. ಅಂದರೆ ಅದು ಒಂದು ಜಡ್ಜ್ಮೆಂಟ್ ಅವ್ರಿಗಿದೆ, ಈ ಹುಡುಗನಲ್ಲಿ ಏನೋ ಇದೆ ಅಂತ ಅವರೇ ಗುರುತಿಸಿ ಅದು ಒಂದು ಇದು ಮಾಡಿ. ಆಮೇಲೆ ಬೋನಸ್ ಆಗಿ ನಮಗೆ ಕಾಟೇರ ಆ್ಯಡ್ ಆಗೋಯ್ತು. ಜನ ಕಾಟೇರ 2 ಅಂತ ಹೇಳ್ಕೊಂಡು ಬಂದಾಗ ನಿಮ್ಗೇನು ಅನ್ಸುತ್ತೆ? ಕಾಟೇರ 2 ಅಲ್ಲ, ಇದು ಜಾನರ್ ಸೇಮ್. ಸೊ ಆ ಜಾನರ್ ಅಡಿಯಲ್ಲಿ ಬರುವ ಬೇರೆ ಹೋರಾಟ, ಬೇರೆ ಬದುಕಿದ ಕತೆ, ಬೇರೆ ಹಳ್ಳಿಯ ಕತೆ, ಬೇರೆ ಜೀವನ ಶೈಲಿ. ಅದೇ ಒಂದು ಹಳ್ಳಿ ಆದ ತಕ್ಷಣ ಇವಾಗ ಕಾಟೇರನ ಇರಬೇಕು, ರಾಚೆಯನ್ನು ಇರಬಾರ್ದ, ಅಥವಾ ಶಾರದವ್ರು ಇರಬಾರ್ದ, ಜಡೇಶ್ ಇರಬಾರ್ದ, ಅವ್ರದ್ದು ಎಮೋಷನ್ಸ್ ಬೇರೆ ಇರಲ್ವಾ? ಅದು ನಿಮ್ಮ ಎಕ್ಸ್ಪ್ಲನೇಷನ್ ಮೇಲೆ ಹೋಗುತ್ತೆ. ಹೌ ಇಟ್ ಇಸ್ ಡಿಫ್ರೆಂಟ್, ಬಿಕಾಸ್ ಒಂದು ಅರ್ಬನ್ ಸ್ಟೋರಿ ರಾಚೆಯನ ಉದ್ದೇಶ ಹೋರಾಟ ಬೇರೆ. ಅವನ ಯೋಚನೆ, ಅವನ IQ ಲೆವೆಲ್, ಅವನ ಸಮಸ್ಯೆನೇ ಬೇರೆ. ಸೊ ಅವನು ಬದುಕಿನ ರೀತಿಯೇ ಬೇರೆ. ಇಲ್ಲಿ ರಾಚೆಯನಿಗೆ ಮದುವೆ ವಯಸ್ಸಿನ ಮಗಳಿದ್ದಾರೆ, 40 ವರ್ಷದ ಹೆಂಡತಿ ಇದ್ದಾರೆ, ತಾಯಿ ಇದ್ದಾರೆ, ಒಬ್ಬ ಉಮಾಶ್ರಿತ ತಾಯಿ ಇದ್ದಾರೆ. ಅವನ ಹತ್ರ ಯಾವಾಗಲೂ ಕೊಡಲಿ ಇರುತ್ತೆ. ಸೊ ಅವನು ಯಾವಾಗಲೂ ಲುಂಗಿ ಕಟ್ತಾನೆ. ಕಾಟೇರಾಗ ಅದು ಯಾವುದೂ ಇಲ್ಲ. ಒಬ್ಬ ಹೀರೋ ಇದ್ದಾನೆ, ಒಬ್ಬ ಅನ್ಯ ಜಾತಿಯ ಹುಡುಗಿನ ಪ್ರೀತಿಸ್ತಾ ಇರ್ತಾನೆ.
ಪ್ಯಾಂಟ್ ಹಾಕಿರ್ತಾರೆ. ಸೊ ಇಲ್ಲೇ ಎಷ್ಟು ಡಿಫ್ರೆನ್ಸ್ ಇದೆ. Comparisons are inevitable. ಅಲ್ಲ ಇದೆ ಅಲ್ಲ, ಇವಾಗ ಈ ರಾಜಕೀಯ ಸುತ್ತ ಎಷ್ಟು ಇದೆ, ಮದುವೆ ಆಗಿ ಮಗಳಾಗಿ ಲುಂಗಿ ಕಟ್ಕೊಂಡು ಕೊಡ್ಲಿ ಇಟ್ಕೊಂಡು ಇರೋ ರಾಜಕೀಯ ಪ್ಯಾಂಟ್ ಹಾಕೊಂಡು ಪ್ರೀತಿ ಮಾಡ್ತಿರೋ ಕಾಟೆ, ದೊಡ್ಡ ಡಿಫ್ರೆನ್ಸ್. ಖಂಡಿತ. ಇದು ಅಂದರೆ ನೀವು 1980s ಈ ಸ್ಟೋರಿನ ತೊಗೊಂಡಿದ್ರಲ್ಲ, ಅಂದರೆ 80s 90s ಹಿಂದೆಗಡೆ ನಾನು ಹೋಗ್ತೀನಿ. ಆ ಕಾಲಘಟ್ಟ ಅಂದರೆ ಯಾವುದೇ ಕೆಲ ಏರಿಯಾಗಳಿಗೆ ಕರೆಂಟ್ ಇಲ್ಲದ ಒಂದು ಯಾವುದೇ ಕನೆಕ್ಟಿವಿಟಿ ಫೋನ್ಗಳು ಆ ಥರದ್ದು ಯಾವುದೇ ಜಂಜಾಟಗಳಿಲ್ಲದ ಒಂದು ಪ್ರಶಾಂತತೆ ಇರೋ ಒಂದು ಸಮಯನ ತಗೊಂಡಿದ್ದೀನಿ. 85 ಆ ಥರ ಒಂದು ಅವಾಗ ಕತೆಗೆ ಸ್ವಲ್ಪ ಬೇರೆ ಸಿಗ್ಬೋದು, ಬೇರೆ ಆಯಾಮ, ಬೇರೆ ಫ್ರೇಮ್. ಸಮಸ್ಯೆಗಳು ಶೋಷಣೆಗಳು ಯಾವಾಗಲೂ ಅದು ಇದ್ದಿದ್ದೆ. ಬಟ್ ಆ ಟೈಮ್ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಓಕೆ, ಖಂಡಿತ. ಲೈಕ್ ನೀವು ಆ ಬ್ಯಾಕ್ ಡ್ರಾಪ್ ತೊಗೊಂಡು ಯಾಕೆ ನಾವು 1980s ಸ್ಟೋರಿನ ಇವಾಗ ಹೇಳಬೇಕು ಅನ್ಸುತ್ತೆ? ನಂದು ಪ್ರಶ್ನೆ, ಯಾಕೆ ಹೇಳ್ಬಾರ್ದು? ವೈ ಆರ್ ವಿ ಗೋಯಿಂಗ್ ಟು ಹಿಸ್ಟ್ರಿ ವೆನ್ ವಿ ಥಿಂಕ್ ಆಫ್ ಫ್ಯೂಚರ್ ಅಂತ? ಲೈಕ್ ವಿತೌಟ್ ಹಿಸ್ಟ್ರಿ ಫ್ಯೂಚರ್ನ ನೋಡೋಕ್ಕಾಗಲ್ಲ ಅಂತ ನಾನು. ಹಿಸ್ಟ್ರಿ ಯಾವಾಗಲೂ ಮೆಲ್ಕಾಗ್ತಾ ಇರಬೇಕು ಮನುಷ್ಯ ಅಂದಮೇಲೆ, ಅದು ತುಂಬ ಒಳ್ಳೆಯದು. ಆಮೇಲೆ ಇವತ್ತಿನ ಏನು ಜೆನ್ಜಿ ಟೈಮಲ್ಲಿ ಹಿಂದಿಂದ ನೋಡಲಿ ಅವರು ಏನೇನು ಹೋರಾಟ ಆಗಿದೆ ಅಂತ, ಅವರೆಷ್ಟು ಪೇನ್ಫುಲ್ ಆಗಿದ್ದರು, ಲೈಕ್ ಅವ್ರ ಸ್ಟ್ರಗಲ್ ಹೆಂಗಿತ್ತು ಅದೆಲ್ಲ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಇದನ್ನು ನಾವು ಹೇಳದೆ ಹೋದರೆ ಮತ್ತಿನ್ಯಾರು ಹೇಳೋಕ್ಕಾಗೋದಿಲ್ಲ. ಈಗ ಇನ್ನೊಂದು 20 ವರ್ಷ ಹೋದರೆ ಕಷ್ಟ ಆಗುತ್ತೆ. ಸೊ ಲೆಟ್ಸ್ ಕೀಪ್ ಎ ಡಾಕ್ಯುಮೆಂಟ್ ಏನೇನು ಅನ್ನೋದೇ ನಮ್ಮ ಉದ್ದೇಶ. ಸಮಥಿಂಗ್ ವೆರಿ ರಿಯಲಿಸ್ಟಿಕ್ ಅನಿಸುತ್ತೆ. ಎಲ್ಲೋ ನಡೆದಿರೋ ಘಟನೆಗಳು. ಯು ಚೂಸ್ ಸಮಥಿಂಗ್ ಲೈಕ್ ದಟ್. ವಾಟ್ ಇಸ್ ಇಟ್ ಸೊಸೈಟಿಯಲ್ ರಿಫಾರ್ಮ್ ಆ ಥರ ಸಬ್ಜೆಕ್ಟ್ ಬೇಸ್ಡ್ ಮೇಲೆ ಪೊಲಿಟಿಕಲ್ ಸ್ಟ್ರೆಂತ್? ಇಲ್ಲ ರಿಯಲ್. ಬಟ್ ಒಂದೇ ಇನ್ಸಿಡೆಂಟ್ ಅಲ್ಲ, ಹಲವಾರು ಇನ್ಸಿಡೆಂಟ್ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಫ್ಯಾಮಿಲಿಗೆ ಆದ ಅದು ವಿಚಾರಗಳನ್ನ ಇಟ್ಕೊಂಡು ಬರ್ದಿರೋದು ಕಲೆಕ್ಟಿವ್. ಬಟ್ ಎಲ್ಲವೂ ಮೇನ್ ತಿರುವುಗಳೆಲ್ಲ ರಿಯಲ್ ಇನ್ಸಿಡೆಂಟೇ. ನಾನು ಇದಕ್ಕೂ ಮುಂಚೆ ಸಾಧ್ಯವಾದರೆ ಅವ್ರನ್ನ ನಾನು ಪ್ರೆಸೆಂಟ್ ಮಾಡೋಕ್ಕೆ ನೋಡ್ತೀನಿ ಮುಂದಿನ ದಿನಗಳಲ್ಲಿ. ಅಲ್ಲೇ ನಮ್ಮ ಸಿನಿಮಾ ಶೋಷಣೆ ಅದು ಅಂದರೆ ಅನ್ಬಿಲೀವ್ ಇದೆಲ್ಲ ಇಲ್ಲ ಅಂತ ಹೇಳೋದಾದ್ರೆ ಅವ್ರನ್ನ ನಾನು ತಂದು ಇದೆ ಅಂತ ಅಂತೀರಾ? ಸೊ 1980s ಇದ್ರೂ 2004-05 ಅಲ್ಲೇ ನಡೆದ ಘಟನೆನೂ ಇದೆ. 2004-05 ನಡೆದ ಘಟನೆಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಆ ಥರದ್ದು ಎಕ್ಸಾಂಪಲ್ಸ್ ಇದೆ. ಲಾಸ್ಟ್ ಇಯರ್ ನಡೆದ ಘಟನೆ ಒಂದು ಎಕ್ಸಾಂಪಲ್ ಇದೆ, ತುಂಬ ಇದೆ. ನಾನು ಎಲ್ಲವನ್ನೂ ಅಲ್ಲಿ ತಗೊಂಡೋಗಿದ್ದೀನಿ ಅಷ್ಟೇ. ಸೊ ಅದನ್ನ ಸುತ್ತ ಒಂದು ಎಣ್ದಿರೋದು ಅಷ್ಟೇ. ರಾಜ್, ಫಾರ್ ಅ ಕಂಟೆಂಟ್ ಡ್ರಿವನ್ ಹೀರೋ, ಅಂದರೆ ನೇಮ್ ಅ ಕ್ಯಾರೆಕ್ಟರ್, ಯುಲ್ ಬಿ ದ ಫೇಸ್ ಆಫ್ ಇಟ್. ಒಂದು ಕ್ರಿಟಿಕಲ್ ಅಕ್ಲೇಮ್ ಫಿಲಮ್ ಆಗ್ಬೋದು, ಅಥವಾ ಯು ವಾಂಟ್ ಟು ವರ್ಕ್ ಆನ್ ಅ ಕಾಮಿಡಿ ಜಾನರ್, ಯು ಆರ್ ದೇರ್. ಅ ಕಾಮನ್ ಮ್ಯಾನ್ ಲೈಕ್ 45. ಇವತ್ತು ಲೈಕ್ ದೆನ್ ಯು ಹ್ಯಾವ್ ಪ್ಲೇಡ್ ಅ ಆಂಟೋಗಾನಿಸ್ಟ್ ಇನ್ ಅನದರ್ ಲ್ಯಾಂಗ್ವೇಜ್, ಬಟ್ ಟು ಎಕ್ಸ್ಪೆರಿಮೆಂಟ್, ಇಸ್ ಇಟ್ ಅ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ನೀವು ಫಾಲೋ ಮಾಡ್ತಾ ಇರೋದೇನಾದ್ರು? Just say, okay, what character fits me at the end ಅಂತ? ಇಲ್ಲ, no character fits me at the end. End is end. No one character will fit to actor if he is exploring. ಅಂದರೆ ಸಿನಿಮಾಗೆ ನಾವು ಬಂದಿದ್ದೇನಕ್ಕೆ ಅದೇ ಒಂದು ಕಾರಣಕ್ಕಲ್ವ. ಇಲ್ಲಾಂದರೆ ಯಾವುದೋ ಒಂದು ಜಾಬಲ್ಲಿ ಇರ್ತಾ ಇದ್ವಿ, ಡೈಲಿ ಅದನ್ನೇ ಮಾಡ್ಬೋದಿತ್ತು, ಹಾಗೆ ಇರ್ಬೋದಿತ್ತು. ಬಟ್ ಸಿನಿಮಾ ಬಂದಿದ್ದ ಕಾರಣ ಏನಾದರೂ ಹೊಸದು ಮಾಡ್ಬೋದು, ಹೊಸದು ಕಲಿಬೋದು, ಹೊಸದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂತ. ಸೊ ನಾನು ನಟನೆಯಲ್ಲೂ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈರೆಕ್ಷನ್ ಮಾಡಬೇಕಾದ್ರೂ ಅದೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಒಂದ್ಸಲ ಮುಟ್ಟಿರೋ ಜಾನರನ್ನ ನೆಕ್ಸ್ಟ್ ಅದೇ ಮತ್ತೆ ರಿಪೀಟ್ ಮಾಡಲ್ಲ. ಪ್ರೊಡಕ್ಷನಲ್ಲೂ ನಾವು ಅದನ್ನೇ ರಿಪೀಟ್ ಮಾಡ್ತೀವಿ. ನಾವು ಅದೇ ಜಾನರ್ನ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಲೈಕ್ ಪಾತ್ರದಲ್ಲೂ ಹಾಗೆ, ನಾನು ಇಲ್ಲಿ ತನಕ ಮಾಡಿದಿರೋ ಪಾತ್ರವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ಜಾಸ್ತಿ ಕಿಕ್ ಕೊಡುತ್ತೆ. ಬಟ್ ಫಾರ್ ಅ ಸ್ಟೋರಿ ಟೆಲ್ಲರ್, ಅಂದರೆ ಆ್ಯಸ್ ಅ ಡೈರೆಕ್ಟರ್ ಆಗಲಿ ಆ್ಯಕ್ಟರ್ ಆಗಲಿ ಅಂತಲ್ಲ, ಯು ಆಲ್ವೇಸ್ ಮೆನ್ಷನ್ ಏನೋ ಒಂದು ಇನ್ಸ್ಪಿರೇಷನ್ ಇರುತ್ತೆ behind whatever you do, even a character. So what inspires you to play this character as antagonist, the ruler ಆ ಥರ? ಅಂದರೆ ಈ ಒಂದು ಸರ್ವಾಧಿಕಾರಿ ಧೋರಣೆ ಅಥವಾ ಈ ಒಂದು ನಾನು ಶ್ರೇಷ್ಠ ಅನ್ನುವಂಥ ಧೋರಣೆ ಇದೆಯಲ್ವ, ಅದು ಸಮಾಜದಲ್ಲಿ ನೋಡಿದ್ರೆ ನಮ್ಮ ಸುತ್ತಮುತ್ತ ನಮ್ಮ ಫ್ಯಾಮಿಲಿಯಲ್ಲೇ ಇರುವಂಥ ಒಂದು ಧೋರಣೆ. ಅದು ಗಂಡಸು ಅನ್ನೋ ಕಾರಣಕ್ಕೋಸ್ಕರ ನಾನು ಬೆಟರು ಅಂತ ಗಂಡ ಯಾವಾಗಲೂ ಹೇಳ್ತಾ ಇರ್ತಾನೆ. ಜಾತಿಯಲ್ಲಿ ನಾನು ಶ್ರೇಷ್ಠ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಬ್ರನ್ನ ಯಾರನ್ನೋ ಹರ್ಯಾಸ್ ಮಾಡ್ತಾ ಇರ್ತಾನೆ. ಅಂದರೆ ಶ್ರೇಷ್ಠತೆ ಅವ್ರ ತಲೆಯಲ್ಲಿರೋದು, ಹೊರಗೆ ಇರೋವಂಥ ಐಡಿಯಾ ಅಲ್ಲ.
ಸೊ ಈ ಥರದ ಮಾನಸಿಕ ವ್ಯಸನ ನಮ್ಮೆಲ್ಲರಲ್ಲೂ ಇದೆ. ಅದರಿಂದಾಗಿ ಅದನ್ನು ಸುತ್ತಮುತ್ತ ನೋಡಬೇಕಾದ್ರೆ, ನಮ್ಮೊಳಗೆ ನಮಗೆ ಎಷ್ಟೋ ಸಲ ಕಾಣಬೇಕಾದ್ರೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. But particularly to play an antagonist character, inspiration ಅಂತ ಏನಾದ್ರು ಇದೆಯಾ ನಿಮಗೆ? ಐ ಥಿಂಕ್ ಯಾವತ್ತೂ ಕೂಡ ಆಂಟಗಾನಿಸ್ಟ್ ಪ್ಲೇ ಮಾಡೋದು ಲೈಫಲ್ಲಿ ತುಂಬ ಫನ್ ಆಗಿರುವಂಥ ವಿಚಾರ. ಯಾಕಂದರೆ ಸೊಸೈಟಿ ಯಾವತ್ತು ನಮ್ಮನ್ನು ಮೊರಾಲಿಟಿ ಒಳಗಿಡಕ್ಕೆ ಟ್ರೈ ಮಾಡುತ್ತೆ. ಆಂಟಗಾನಿಸ್ಟ್ ಮಾತ್ರ ಪ್ಲೇ ಮಾಡ್ಬೇಕಾದ್ರೆ ನಮ್ಗೆ ಫ್ರೀಡಮ್ ಕೊಡ್ತಾರೆ, ನೀ ಏನು ಬೇಕಾದ್ರೂ ಮಾಡು ಅಂತ. ನಾನು ಜೋರಾಗಿ ಕಿರ್ಚ್ಕೋಬೋದು, ಯಾರಿಗೋ ಹೊಡಿತೀನಿ ಅಂತ ಅನ್ಕೋಬೋದು, ಥ್ರೆಟನ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಐ ಥಿಂಕ್ ಪ್ಲೇಯಿಂಗ್ ಆಂಟಗಾನಿಸ್ಟ್, ವಿಲನ್ ಪ್ಲೇ ಮಾಡಿದಾಗ ಅವನ ಫ್ರೀಡಮ್ ಇರುತ್ತೆ. ಸೊ ಬಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಾವು ಅದು ಆಗಬಾರ್ದು ಅಷ್ಟೇ. ನಿಜ ಜೀವನದಲ್ಲಿ ನಾವು ಅದು ಆಗಬಾರ್ದು. ಅದು ಐ ಥಿಂಕ್ ನನಗಿಷ್ಟ. ಬಟ್ ಆದರೆ ಅದನ್ನೇ ಪ್ಲೇ ಮಾಡೋದಕ್ಕಲ್ಲ, ಎಕ್ಸ್ಪೆರಿಮೆಂಟ್ ಆಗಿ ನಾನು ಮಾಡಿದೆ. ಸೊ ಇಂಡಸ್ಟ್ರಿಗೆ ಏನೇನು ಲಾಭ ಆಗುತ್ತೆ, ಸಿನಿಮಾಗೆ ಏನು ಹೆಲ್ಪ್ ಆಗುತ್ತೆ, ಆ ಥರದ ರೋಲ್ಗಳನ್ನ ಪ್ಲೇ ಮಾಡೋದಕ್ಕೆ ನಂಗೆ ಖುಷಿ ಅನ್ಸುತ್ತೆ. ವಿತ್ ಎಕ್ಸ್ಪೆರಿಮೆಂಟ್ ಆರ್ ಯು ಗೆಟಿಂಗ್ ದ ರೋಲ್ಸ್? ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ನಿಮ್ಗೆ ತಕ್ಕಂತೆ ರೋಲ್ಸ್ ಸಿಗ್ತಾ ಇದೆಯಾ? ಆದರೆ ಯು ಆರ್ ಸ್ಟಿಲ್ ಸ್ಟ್ರೈವಿಂಗ್ ಟು ಬಿ ದೇರ್ ಅಂತ? ಅಲ್ಲ, ಆ್ಯಕ್ಚುಲಿ ನನಗೆ ತುಂಬ ಪಾತ್ರಗಳು ಮಾಡಬೇಕು ಅನ್ನೋ ಆಸೆ ಇದೆ. ತುಂಬ ತುಂಬ ಬೇರೆ 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 ವಿಭಿನ್ನವಾದ ಕ್ಯಾರೆಕ್ಟರ್ಗಳು ಮಾಡಬೇಕು ಅಂತ. ಆ ವಿಷಯದಲ್ಲಿ ಲೈಕ್ ಫ್ರಮ್ ದ ಸಲಗ ಟು ದ ಲ್ಯಾಂಡ್ ಲಾರ್ಡ್ ಅದು ಬಿಟ್ಟು ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಏನು ಮಾಡಿದ್ದೀನಿ. ನನಗೆ ಇವತ್ತು ಖುಷಿ ಇದೆ ಅದ್ರ ಬಗ್ಗೆ. ಸ್ಪೆಷಲಿ ಈ ರಾಚಯ್ಯ ಕ್ಯಾರೆಕ್ಟರ್ ಇದೆಯಲ್ಲ, ಇದು ಮನಸ್ಸಿಗೆ ತುಂಬ ತೃಪ್ತಿ ತಂದುಕೊಟ್ಟಿದೆ ನನಗೆ. ಮತ್ತೆ ಅನಿಸುತ್ತೆ ಮತ್ತೆ ಆ ಥರದ ಸಂಬಂಧಪಟ್ಟಿರೋ ಪಾತ್ರಗಳನ್ನ ಮಾಡಬೇಕು, ಚೆನ್ನಾಗಿರುತ್ತೆ ನೋಡೋದಕ್ಕೆ ಅನ್ನೋ ಆಸೆ ಇದೆ, ತುಂಬ ಇದೆ. ವಿತ್ ಸಲಗ, ಭೀಮಾ, ಆ ಫಿಲಮ್ಸ್ ಎಲ್ಲ ಮಾಡಿದಾಗ ನಿಮ್ಮದೇ ಆದ ಒಂದು ಸರ್ಟನ್ ಸೆಕ್ಟರ್ ಆಫ್ ಆಡಿಯನ್ಸ್ ಬಂದ್ಬಿಟ್ಟಿದ್ದಾರೆ. ಬಟ್ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದರೆ ಅವ್ರನ್ನ ಹೇಗೆ ಕರ್ಕೊಂಡು ಬರ್ತೀರಾ ಅಂತ? ಅಲ್ಲ, ಲೈಕ್ ನಾನು ಸಲಗ ಭೀಮಾಲು ಕೂಡ ಒಂದು ಸಣ್ಣ ಸೋಷಿಯಲ್ ಅವೇರ್ನೆಸ್ನ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಇದರಲ್ಲಿ ಕಂಪ್ಲೀಟಾಗಿ ಸೋಷಿಯಲ್ ಅವೇರ್ನೆಸ್ ಇಟ್ಟಿದ್ದೀವಿ. ಲೈಕ್ ಎಲ್ಲೋ ಒಂದು ಕಡೆ ಸೊಸೈಟಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ, ಈಕ್ವಾಲಿಟಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಂದರೆ ಅಗೇನ್ ಇಟ್ಸ್ ಎ ಮಾಸ್ ಓರಿಯೆಂಟೆಡ್ ಓನ್ಲಿ ಇದು ಕೂಡ. ಇಸ್ ಇಟ್ ದ ಎಕ್ಸಿಸ್ಟೆಂಟ್ ಆಫ್ ಸೂಡೋ ಸಿಸ್ಟಮ್ ನಾವು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀವ? ಅಲ್ಲ, ನಾವು ಅದರೊಳಗಡೆ ತಗ್ಲಾಕೊಂಡಿದ್ದೀವಲ್ಲ, ಬಟ್ ಎಲ್ಲಿಲ್ಲ ಅದು. ಲೈಕ್ ಎಲ್ಲ ಕಾರ್ಪೊರೇಟ್ ಆಫೀಸ್ಗಳಲ್ಲೇ ಇವತ್ತು ತಾಂಡವಾಡ್ತಾ ಇದೆ ಅದು. ವೈ ನಾಟ್ ಇಟ್ ಟು ಎ ಕಾಮನ್ ಮ್ಯಾನ್ ಅಲ್ವಾ? ಎಲ್ಲ ಕಾಮನ್ ಮ್ಯಾನು ಅನುಭವಿಸ್ತಾ ಇದ್ದಾನೆ. ಇವತ್ತು ನಾವು ಸೋ ಕಾಲ್ಡ್ ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲೂ ದೇ ಆರ್ ಸಫರಿಂಗ್ ಟುಡೇ. ಅಲ್ಲೇನೋ ಕ್ಯಾಟಗರೀಸ್ ಇದೆ, ಲೈಕ್ ಅಲ್ಲೇನೋ ಒಂದು ಡಿವೈಡ್ ಆ್ಯಂಡ್ ರೂಲ್ ಸಿಸ್ಟಮ್ಸ್ ಇದೆ. ಅಲ್ಲೇನೋ ಲೈಕ್ ದೇ ವಾಂಟ್ ಸಮ್ ಕಮ್ಯುನಿಟಿ ಓನ್ಲಿ ಟು ವರ್ಕ್ ದೇರ್. ಎಸ್ಪೆಷಲಿ ಬ್ಯಾಂಗ್ಳೂರಿಯನ್ಸಿಗೆ ಕೆಲಸ ಇಲ್ಲ, ಕನ್ನಡಿಗರಿಗೆ ಕೆಲಸ ಇಲ್ಲ ಇಲ್ಲಿ. ಈಸ್ ದಟ್ ನಾಟ್ ಮೀನಿಂಗ್ ಆಫ್ ಅನ್ ಈಕ್ವಾಲಿಟಿ? ಲೈಕ್ ವಿ ನೀಡ್ ಆನ್ ಈಕ್ವಾಲಿಟಿ ಅನ್ಸುತ್ತೆ ನನಗೆ ಇಲ್ಲಿ ಯಾವಾಗಲೂ. ಸೊ ಸ್ಟಿಲ್ ವಿ ಆರ್ ಸಫರಿಂಗ್. But how is this something happening in a village? That system will work for the urban space anta ninge? Definitely it's still working in urban place and everywhere in the India. ನನಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ನೋ ಅಬೌಟ್ ಅದರ್ ಕಂಟ್ರೀಸ್. ಇವತ್ತಿಗೂ ಇಂಡಿಯಾ ಇಸ್ ಸಫರಿಂಗ್ ಫ್ರಮ್ ದ ಸೇಮ್ ಸಿಸ್ಟಮ್. ಏನು ಬ್ರಿಟಿಷ್ ರೂಲಲ್ಲಿ ಏನು ಬಿಟ್ಟು ಹೋದ್ರು ಅವರು, ಅದನ್ನು ಆಮೇಲೆ ಏನೋ ಸ್ವಲ್ಪ ಕಾಪಿ ಮಾಡಿದ್ವಿ, ಅದೇ ಥರ ಸಿಸ್ಟಮ್ಗಳೇ ನಮ್ಮ ಮೇಲೆ ಏರ್ತಾ ಇದ್ದಾರೆ. ಇವತ್ತಿಗೂ ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇದ್ದಾರೆ, ವಿಧಿ ಇಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೆಂಕಿ ಹಚ್ಚಬೇಕು ಅಂದರೆ ರಕ್ತ ಅಲ್ಲ, ರಕ್ತ ಅರಿಬೇಕು ಅಂತ ನಾವೆಲ್ಲೂ ಅದನ್ನು ಟೈಟ್ಲ್ ಮಾಡಿಲ್ಲ. ಇಲ್ಲೆಲ್ಲೂ ಅದನ್ನು ನಾವೆಲ್ಲೂ ಟೈಟ್ಲ್ ಮಾಡಿಲ್ಲ, ಅಥವಾ ನಮ್ಗೆ ಅದನ್ನು ಮಾತಾಡಬೇಕು ಅನ್ನೋದು ಅವ್ರ ವಾಯ್ಸ್. ಅದು ಇಟ್ ಡಿಪೆಂಡ್ಸ್ ಆನ್ ದ ಎಜುಕೇಷನ್, ಹೌ ಮಚ್ ದೇ ಆರ್ ಎಜುಕೇಟೆಡ್ ಅಲ್ಲ. ಅಲ್ಲಿ ಬೇರೆ ಬೇರೆ ರೂಟ್ಸ್ ಇದೆ. ಲೈಕ್ ದೆರ್ ಇಸ್ ಎ ಕಾನ್ಸ್ಟಿಟ್ಯೂಷನ್, ದೆರ್ ಇಸ್ ಎ ಲಾ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಎ ರೈಟ್. ಇಲ್ಲಿ ಇವತ್ತು ನಾನೇನೋ ಬೇಕು ಅಂತ ಪಡ್ಕೊಳ್ಳೋಕೆ ರೈಟ್ ಇದೆ. ಆ ರೈಟ್ಗಳು ಎಲ್ಲಿ ಪ್ರಾಪರಾಗಿ ಸಿಗ್ತಾ ಇದೆ, ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಟ್ಟಿದ್ದೀವಿ. ಅವತ್ತು ಅವ್ರು ಹೊಡೆದಾಡಿದ್ರು, ಇವತ್ತು ನಾವು ಹೊಡೆದಾಡೋದನ್ನ ಬೇರೆ ರೀತಿಯಲ್ಲಿ ಹೆಂಗೆ ಹೊಡೆದಾಡೋಣ. ಲ್ಯಾಂಡ್ ಲಾರ್ಡ್ ಅಂತ ಅಂದರೆ ಟೈಟಲ್ಲು, ಈ ವರ್ಡ್ನ ನಾವು ತುಂಬ ವರ್ಷದಿಂದ ಕೇಳ್ಕೊಂಡು ಬರ್ತಾನೆ ಇದ್ದೀವಿ. ಹೌದು, ಲ್ಯಾಂಡ್ ಲಾರ್ಡ್ ಅಂದ ತಕ್ಷಣ ಮನೆ ಬಾಡಿಗೆಯವರಿಂದ ಎಲ್ಲ ಇದೊಂದು. ಬಟ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಆ್ಯಸ್ ಅ ಫಿಲ್ಮ್? ಸಿ, ದ ವರ್ಡ್ ಲ್ಯಾಂಡ್ ಲಾರ್ಡ್ ಅನ್ನೋದೇ ಒಂದು ಇನ್ವಿಟೇಷನ್. ಅದು ಈಗ ನೀವೇನು ಹೇಳಿದ್ರಿ, ನಾನು ತುಂಬ ಚಿಕ್ಕ ವಯಸ್ಸಿಂದ ಕೇಳ್ಕೊಂಬರ್ತಾ ಇದ್ದೀನಿ. ಅದೇನಿರ್ಬೋದು ಅಂತ ಕೂಡ ನೋಡೋಕ್ಕೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದೊಂಥರ ಹಿಸ್ಟ್ರಿಯಲ್ಲೂ ಇದೆ. ಹೌದು, ನೀನೇನು ದೊಡ್ಡ ಲ್ಯಾಂಡ್ ಲಾರ್ಡಾ, ದೊಡ್ಡ ಲ್ಯಾಂಡ್ ಲಾರ್ಡ್ ಥರ ಮಾತಾಡ್ಬೇಡ, ನಿಮ್ಮಪ್ಪ ಏನು ದೊಡ್ಡ ಲ್ಯಾಂಡ್ ಲಾರ್ಡಾ, ಸ್ಲ್ಯಾಂಗ್ ಆಗೂ ಇದೆ. ಅದು ನಮಗೆ ಇಟ್ಸ್ ಲೈಕ್ ಎನ್ ಇನ್ವಿಟೇಷನ್. ಅದು ವಾಟ್ ಈಸ್ ಲ್ಯಾಂಡ್ ಲಾರ್ಡ್ ಅಂತ. ಆಮೇಲೆ ಇವತ್ತು ಈ OTT ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಬಂದಾಗ ಸಮ್ಟೈಮ್ಸ್ ಈ ಥರ ಪದಗಳಿಂದ ಬೇರೆ ಭಾಷೆಯವರು ನೋಡ್ಬೋದಲ್ಲ. ಒಂದು ಹಿಟ್ ಆದಮೇಲೆ ನೋಡ್ತಾರೆ, ಒಂದು ಟೈಟ್ಲಿಗೋಸ್ಕರನೂ ನೋಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವು ವಿ ಬ್ರ್ಯಾಂಡ್ ಇಟ್ಟಲ್ಲ.
it makes it universal. ಹೌದು. But what is the crux of this landlord ಅಂತ ಹೇಳ್ತಾರೆ? ಫೈಟಿಂಗ್ ಫಾರ್ ದ ಈಕ್ವಾಲಿಟಿ ಅಷ್ಟೇ. It is always about, ಕಾನ್ಸ್ಟಿಟ್ಯೂಷನ್. it's always about upper class, lower class ಅಲ್ಲೇ we talk about. ಇಲ್ಲ ಸಿ ನಾವೆಲ್ಲೂ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಅಂತ ಹೇಳ್ತಾನೆ ಇಲ್ಲ ಇಲ್ಲಿ. ಲೈಕ್ ಅದೊಂದು ಶೋಷಿತ ವರ್ಗ ಅಂತ ಹೇಳ್ಬೋದು. ಯಾವಾಗಲೂ ಶೋಷಣೆಗೆ ಒಳಗಾಗೋದು ಅಪ್ಪರ್ ಕ್ಲಾಸು ಲೋವರ್ ಕ್ಲಾಸೇ ಅಲ್ಲ. ಎವ್ರಿ ಇಂಡಿವಿಜುವಲ್ ಯಾವತ್ತೂ ಒಂದು ಶೋಷಣೆಗೆ ಒಳಗಾಗಿರ್ತಾನೆ. ಆ ಶೋಷಣೆ ವಿಷಯನ ಹೇಳಕ್ ಕೊಟ್ಟಿದ್ದೀವಿ ಇಲ್ಲಿ. ದುಡಿಯೋರು ದುಡಿಸ್ಕೊಳ್ಳೋರು ಯಾವುದು ಎಂಪ್ಲಾಯರ್ ಎಂಪ್ಲಾಯಿ. ಹೌದು. ಸಿ ನಾವು ಅದನ್ನ ಆ್ಯಕ್ಚುಲಿ ನಾವು ಕಿತ್ತಾಕ್ಬೇಕಾಗಿರೋದು ಅದು ಆ ಕ್ಯಾಸ್ಟಿಸಮ್ನ ಕಿತ್ತಾಕ್ಬೇಕು. ಇವತ್ತು ಯಾವುದೋ ಒಂದು ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಅದನ್ನು ತುಂಬ ಮುಂದೆ ಇಟ್ಟು ಕನ್ನಡಿ ಥರ ತೋರಿಸಿ ಈ ಜನ ನೀವು ಈ ಜಾತಿ ಅನ್ನೋದು ಅದನ್ನು ನಾವು ಕಿತ್ತಾಕ್ಬೇಕು. ಇವತ್ತು ಇರೋದು ಒಂದೇ ಮನುಷ್ಯ ಜಾತಿ, ಒಂದು ಗಂಡು ಒಂದು ಹೆಣ್ಣು, ಜೊತೆಗೆ ವಿದ್ಯೆ, ಜೊತೆಗೆ ಕಾನ್ಸ್ಟಿಟ್ಯೂಷನ್ನು, ಜೊತೆಲಿ ಬದುಕೋದಕ್ಕೆ ದಾರಿ ಎಲ್ರಿಗೂ ಸೆಕ್ಯೂರ್ ಮಾಡುವಂಥ ಒಂದು ಸಿಸ್ಟಮ್ ಬೇಕು. ಮೈಟ್ ಬಿ ದ ಪೊಲಿಟಿಷಿಯನ್ಸ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಬೇರೆ ಎನಿಬಡಿ ಲೈಕ್ ಇನ್ಕ್ಲೂಡಿಂಗ್ BBMP ಅವರು ಆಗ್ಬೋದು. ಸೆಕ್ಯೂರಿಗೆ ಎಲ್ಲರೂ ಸೆಕ್ಯೂರ್ ಮಾಡೋ ಲೈಫು ಅಂದರೆ ಲೈಕ್ ಯಾವುದೂ ಇಲ್ದಿರ ಬದುಕಬೇಕು ಅನ್ನೋ ಆಸೆ ನಮ್ಗಳಲ್ಲಿ ಅದು ಆವರಿಸ್ಕೊಂಡ್ಬಿಟ್ಟಿದೆ. ನಮ್ಮ ಆಸೆನೂ ಅದನ್ನೇ ಹೇಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಸಿನಿಮಾನ ಮಾಡಿರೋದು. ಓಕೆ, ಇದ್ರ ಪ್ರಕಾರ ಕತೆ ಅಲ್ಲ, ಅಳಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ. ಸೊ ಅಳಿದು ಉಳಿದವರು ಅಂದರೆ ಸರ್ವೈವಲ್. ಹೌದು. For the survival you have to nurture new talents. ಹೌದು. ಸೊ ಇದು ರಾಜ್ಬಿ ಶೆಟ್ಟಿಗೆ ಅನ್ವಯಿಸುತ್ತೆ. ಲೈಕ್ ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಬಡವ್ರ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಅಲ್ಲ. ಇಟ್ ಈಸ್ ದ ರೀಸೆಂಟ್ ಲೈನ್ಸ್, ಇಟ್ ಈಸ್ ಟ್ಯಾಲೆಂಟ್ ಶುಡ್ ಗ್ರೋ ಅಂತ ಒಪಿನಿಯನ್ ಹೇಳಬೇಕು ಅಂದರೆ ಇದ್ರ ಬಗ್ಗೆ ಏನು ಹೇಳ್ತೀರಲ್ಲ? ಐ ಥಿಂಕ್ ಅಂದರೆ ಈಗ ಸರ್ಜರಿ ಮಾಡಬೇಕಾದ್ರೆ ನಾವು ತುಂಬ ದುಡ್ಡಿಲ್ದಿರೋ ಡಾಕ್ಟ್ರ್ ಹತ್ರ ಹೋಗಲ್ಲ, ಅವನಿಗೊಂದು ಅವಕಾಶ ಸಿಗಲಿ ಅಂತ. ನನ್ನ ತಾಯಿನ ತಗೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಲ್ಲ. ನಾನು ಯಾವತ್ತೂ ಒಳ್ಳೆ ಡಾಕ್ಟ್ರ್ ಯಾರು ಅಂತ ಕೇಳ್ತೀನಿ. ಅದೇ ರೀತಿ ಸಿನಿಮಾ ಮಾಡಬೇಕಾದ್ರೆ ಕೂಡ ಯಾವುದೋ ಒಂದನ್ನು ಮೊದಲೇ ತಲೆಯಲ್ಲಿ ಇಟ್ಕೊಂಡು ಅದೊಂದು ಪ್ರೀ ಆಕ್ಯುಪೈಡ್ ಆಗಿ ನಾವು ಅದನ್ನು ಇದು ಮಾಡಿ ನಮ್ಮವರೇ ಬರಬೇಕು, ಹೀಗಿನವರೇ ಬರಬೇಕು ಅಂತ ಕ್ರೈಟೀರಿಯಾ ಹಾಕಿದೆ. ಟ್ಯಾಲೆಂಟ್ ಇರೋರು ಬರಬೇಕು ಅಂತ ಹಾಕಿದಾಗ, ಸ್ಕಿಲ್ ಬೇಸ್ಡ್ ಇದ್ದಾಗ, ಆಗ ಇಂಡಸ್ಟ್ರಿಯಲ್ಲಿ ಬೇರೆ ರೀತಿಯ ಜನಗಳು, ಬೇರೆ ರೀತಿಯ ವರ್ಕ್ ಆಗೋದು ಚಾನ್ಸ್ ಜಾಸ್ತಿ. ಈಗ ನಾನು ಜಡೇಶ್ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವರು ಯಾರು, ಎಲ್ಲಿಯವರು, ಅವ್ರಿಗೆ ಎಷ್ಟು ದುಡ್ಡಿದೆ ಎಷ್ಟು ದುಡ್ಡಿಲ್ಲ ಅನ್ನೋದಕ್ಕಿಂತ ಅವ್ರು ಹೇಗೆ ಬರವಣಿಗೆ ಹೇಗಿದೆ ಅನ್ನೋದಷ್ಟೇ ನಂಗೆ ಮುಖ್ಯ ಆಗುತ್ತೆ. ಆಗ ಐ ಥಿಂಕ್ ಸಿನಿಮಾ ಬೆಟರ್ ಆಗುತ್ತೆ ಅಂತ ನನ್ನ ನಂಬಿಕೆ. ಆಲ್ಸೋ ಅಂದರೆ ಇನ್ ದಟ್ ವೇ ಜಡೇಶ ನೀವು ತುಂಬ ಟ್ಯಾಲೆಂಟ್ಸ್ನ ಕರ್ಕೊಂಡು ಬಂದಿದ್ದಾರೆ. ಆ್ಯಕ್ಟರ್ಸ್ ಇಟ್ ಈಸ್ ಇಂಪಾರ್ಟೆಂಟ್. ಅಂದರೆ ಎಲ್ಲರಿಗೂ ನಾವು ಇವರೆಲ್ಲ ಕೆಲವು ಟೈಮಲ್ಲಿ ಇವರು ಬರೀ ನಾನು ಹೀರೋ ಆಗೇ ಇರಬೇಕು, ಹೀರೋಯಿನ್. ಬಟ್ ಹಿಯರ್ ಆ್ಯಕ್ಟರ್ಸ್ ಹ್ಯಾವ್ ಕಮ್ ಟುಗೆದರ್. ದಟ್ ಈಸ್ ಅ ಡಿಫ್ರೆನ್ಸ್. ಸೊ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ಇಷ್ಟು ಜನನ, ಇಷ್ಟು ಪಾತ್ರಗಳನ್ನ, ಇಷ್ಟು ಒಳ್ಳೆ ಆ್ಯಕ್ಟರ್ಸ್ನ ಕರ್ಕೊಂಡು ಬರೋಕ್ಕೆ? ಇದು ಸ್ವಲ್ಪ ಬಿಗ್ಗೆಸ್ಟ್ ಚಾಲೆಂಜ್. ಅಂದರೆ ಇಷ್ಟು ಜನನ ಕೂಡಿಸಿ ಆ ಡೇಟ್ಸ್ ಇಶ್ಯೂಗಳನ್ನ ಬ್ಯಾಲೆನ್ಸ್ ಮಾಡೋದು ಒಂದಾದರೆ, ಈ 80ರದ್ದು ಬ್ಯಾಕ್ಗ್ರೌಂಡ್ಗೆ ಅಂದರೆ ಡೇಟ್ಸ್ ತೊಗೊಂಡಾಗ ಅಲ್ಲಿ ಒಂದು ಸೆಟ್ ರೆಡಿ ಆಗಲ್ಲ, ಎಲ್ಲವೂ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇದಿದ್ದಾಗ ಅದು ಇರಲ್ಲ, ಅದಿದ್ದಾಗ ಇದಿರಲ್ಲ, ಈ ಥರ. ಸೊ ಬಟ್ ನನಗೆ ಗೊತ್ತಿತ್ತು ಇಷ್ಟು ಕೂಡಿಸ್ಕೊಂಡು ಆ ಬ್ಯಾಕ್ಡ್ರಾಪಲ್ಲೇ ಹೇಳಿದಾಗ ಜನಗಳಿಗೆ ಏನಾದರೂ ಹೊಸ್ದಾಗಿ ಕೊಡೋಕ್ಕೆ ಸಾಧ್ಯ ಅಂತ. ಈ ಸಿನಿಮಾ ಮಾಡೋದ್ರ ಜೊತೆಗೆ ನಮಗೆ ನಾವೇ ಇನ್ನೂ ಚಾಲೆಂಜ್ ಹಾಕ್ಕೊಂಡು ಅದಕ್ಕೆ ಗುದ್ದಾಡಿ ಮಾಡಿದಾಗ ಅಲ್ಲಿ ಅವನಿಗೇನು ಕೊಡೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾನು ಅದನ್ನು ನಂಬ್ತೀನಿ. ತುಂಬ ಕಷ್ಟ ಆಗಿದ್ದು ಅದೇ. ಯಾಕಂದರೆ ಆ 80s ಬ್ಯಾಕ್ಡ್ರಾಪ್ ಕಟ್ಟೋದಕ್ಕೆ ಮತ್ತು ಇಷ್ಟು ಜನನ ಬರೆದು ಅವ್ರಿಗೊಂದು ಆ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟು ಮತ್ತು ಕೂಡಿಸಿ ಮಾಡಿಸೋದೇ ಒಂದು ದೊಡ್ಡ ಅಚೀವ್ಮೆಂಟ್. ಸೊ ಆ ವಿಜುವಲ್ ನೋಡಿದಾಗ ನಾವು ಖುಷಿ ಆಗುತ್ತೆ, ಹೌದು ಈ ಒದ್ದಾಡಿದ್ದಕ್ಕೆ ಒಂದು ಇದಾಗುತ್ತೆ ಅಂತ. ನಾಳೆ ಆಡಿಯನ್ಸ್ಗೂ ಅದೇ ಫೀಲ್ ಆಗುತ್ತೆ ಅಂತ ಅನ್ಕೋತೀನಿ. ಅದು ನಾನು ವಿಜಯ್ ಅವ್ರನ್ನ ರಚಿತಾರಾಮ್ ಆ ನಿಂಗವ ಸಾಂಗು, ದೇರ್ ವಾಸ್ ಅ ಲಾಟ್ ಆಫ್ ದಟ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ದ ಹಾಡು ತುಂಬ ಮನೆತನದ ಹಾಡು ಹಂಗಿತ್ತು. ಎಲ್ಲೋ ನಮ್ಮಲ್ಲೇ ಹಾಡೋ ಇದ್ರ ಥರ. ದಟ್ ವೈಲ್ ಯು ಸೆಟ್ ಟೈಟಲ್ ಇಸ್ ಒನ್ ಆಫ್ ದ ಮೇನ್ ಇನ್ವಿಟೇಷನ್, ಇವನ್ ಸಾಂಗ್ ಇಸ್ ಆಲ್ಸೋ. ಬಟ್ ಹೌ ಡಿಡ್ ಯು ಅಂದರೆ ನೀವು ಪ್ರೀವಿಯಸ್ ಆಗಿ ರಚಿತಾ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ, ಬಟ್ ದಿಸ್ ರೂಟೆಡ್ ಸ್ಟೋರಿಲಿ ಅವ್ರ ಜೊತೆ ಪಾತ್ರ, ಅವ್ರ ಜೊತೆ ಕೆಲಸ ಮಾಡಿದ್ರು ಲೈಕ್ ಒಂದು ಅವರು ಈ ಪಾತ್ರನ ಒಪ್ಕೊಂಡಿರೋ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಮತ್ತು ಈಗ ಡೈರೆಕ್ಟ್ರ್ ವ್ಯೂ ಇರುತ್ತಲ್ಲ,
ನಾನು ಈ ಥರದ್ದೇನೋ ಒಂದು ವಿಷಯ ಹೇಳಬೇಕು ಸರ್. ಜನರಲಿ ಒಂದು ಡ್ಯೂಯೆಟ್ಟು ಅಂದರೆ ತುಂಬ ನೀಟಾಗಿ ಒಂದು 10-20 ಕಾಸ್ಟ್ಯೂಮ್ಗಳು ಹಾಕ್ಕೊಂಡು ಅದನ್ನು ಬೇರೆ ತುಂಬ ಹೀರೋ ಸೆಂಟ್ರಿಕ್ ಮಾಡಿ ತೋರಿಸೋದಕ್ಕಿಂತ ಹೆಚ್ಚಾಗಿ ಇಬ್ಬರು ಒಟ್ಟಿಗೆ ಇದ್ದು ಮಾಡೋದೇ ವಿಶೇಷ ಅನಿಸುತ್ತೆ. ಅವಾಗ ಎಲ್ಲ ಫ್ರೇಮಲ್ಲೂ ಗಂಡ ಹೆಂಡ್ತಿ ಮತ್ತು ಅವರಲ್ಲಿ ಏನೋ ಒಂದು ಒಂದು ಪ್ರೀತಿ, ಒಂದು ಪ್ರಣಯಕ್ಕೆ ಒಂದು ಅಡಚಣೆ ಆಗೋದು, ಅಂದರೆ ಮನೆ, ಫ್ರೆಂಡ್ಸು, ಅಕ್ಕಪಕ್ಕ ಜನ, ಅಥವಾ ಅವ್ರ ಇರೋ ಬ್ಯುಸಿ ಕೆಲಸದಲ್ಲಿ ಸಿಗೋವಂಥ ಒಂದು ಸ್ಮಾಲ್ ಟೈಮ್ ಈಸ್ ಆಲ್ವೇಸ್ ಪ್ರಿಷಿಯಸ್ ಅವ್ರಿಗೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ದು ನನಗೆ ಖುಷಿ ಅನಿಸುತ್ತೆ. ಆಲ್ಸೋ ಐ ಹರ್ಡ್, ಅಂದರೆ ಇನ್ನೂ ನೀವು ಬಿಟ್ಕೊಟ್ಟಿಲ್ಲ, ಬಟ್ ಡು ವಿ ಸಿ ದ ಯಂಗರ್ ವರ್ಷನ್ ಆಫ್ ಬೋತ್ ಆಫ್ ಯು ಈ ಫಿಲಮಲ್ಲಿ, ಲ್ಯಾಂಡ್ ಲಾರ್ಡಲ್ಲಿ? ಆ ಥರದ್ದೇನೂ ಇಲ್ಲ. ಯು ಹ್ಯಾವ್ ಟು ವಾಚ್ ಆನ್ 23rd and tell. ಐ ನೋ, ಬಟ್ ಕ್ಯಾನ್ ಯು ಗಿವ್ ಅ ಲಿಟಲ್ ಹಿಂಟ್ ವಾಟ್ ಮೋರ್ ಸರ್ಪ್ರೈಸಸ್ ಇನ್ ಸ್ಟೋರ್ ಅಂತ? ತುಂಬ ಇದ್ದಾವೆ ಅದು ಲೈಕ್ ಒಂದಾರು ಹೇಳ್ಬೋದಲ್ಲ? ಒಂದೇನು ಅಂದರೆ ಕತೆ. ಸೊ ಟುಮಾರೋ ಇಫ್ ದ ಫಿಲಮ್ ಸಕ್ಸಸ್ ಆದರೆ ನೀವು ಎಷ್ಟು ಕ್ರೆಡಿಟ್ ನೀವು ತಗೋತಾರೆ, ಎಷ್ಟು ಕ್ರೆಡಿಟ್ ಜಡೇಶ ಕೊಡ್ತೀವಿ? ಆಲ್ವೇಸ್ ಒಬ್ಬ ನಿರ್ದೇಶಕನಿಂದ ಎಲ್ಲ ಆಗೋದು. ನಾನೊಬ್ಬ ಕೆಲಸಗಾರ. ನಾನಿಲ್ಲಿ ಇವತ್ತಿಗೂ ನಾನು ಹೀರೋ ಆಗಿ ಅಲ್ಲಿ ನಿಂತಿಲ್ಲ, ಹೀರೋ ಆಗಿ ನಟನೆ ಮಾಡಬೇಕು ಅಂತ ಹೋಗಿಲ್ಲ, ಒಂದು ಪಾತ್ರಧಾರಿಯಾಗಿ ಹೋಗಿದ್ದೀನಿ. ಏನೇ ಕಟ್ಟಿದ್ರೂ ತಾಯಿ ತಂದೆಯಾಗಿ ನಿಲ್ಲುವಂಥ ನಿರ್ದೇಶಕನಿಗೆ ಹೋಗ್ಬೇಕು ಕ್ರೆಡಿಟ್ ಯಾವತ್ತು. ಓಕೆ, ಬಟ್ ನೀವು ಇವಾಗ ನಿರ್ದೇಶಕರಾಗಿದ್ದೀರಾ, ಬೋತ್ ಆಫ್ ಯು ಲೈಕ್ ಯು ಎವ್ರಿ ಆಸ್ಪೆಕ್ಟ್ ಆಫ್ ಸಿನಿಮಾ ಯು ಲವ್, ಯು ಎಂಜಾಯ್. ಸೊ ಒಂದು ಜಡೇಶ ಒಂದು ಡೈರೆಕ್ಟ್ರಾಗಿ, ನೀವು ಆ್ಯಕ್ಟ್ರ್ ಆಗಲ್ಲದೆ ನಿಮ್ಮ ಇನ್ಪುಟ್ಸು ಅವರು ಇಷ್ಟಪಡ್ತಾರೆ ತೊಗೊಳಕ್ಕೆ. ವಾಟ್ ವಾಸ್ ದ ಸರ್ಟನ್ ಇನ್ಪುಟ್ಸ್ ಫ್ರಮ್ ಬೋತ್ ಆಫ್ ಯು, ಲೈಕ್ ನೀವು ಕೊಟ್ಟಿದ್ದು? ಫ್ರಮ್ ಮೈ ಸೈಡ್ ಏನಿಲ್ಲ, ಲೈಕ್ ತುಂಬ ಸೀನ್ನ ಡಿಸ್ಕಸ್ ಮಾಡಿದ್ದೀವಿ. ಅದ್ರ ತಕ್ಕನಾಗಿ ಅವ್ರದ್ದೊಂದು ನಮ್ಮ ಮೇಲೆ ಒಂದು ಲಿಬರ್ಟಿ ಬಿಟ್ಟಿದ್ರು. ಮಾಡಿ ಸರ್, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿ, ಅದು ಚೆನ್ನಾಗಿದ್ದಾಗ ನಾನು ಅದನ್ನು ತಗೋತೀನಿ ಅಂತ. ಸೊ ಅಲ್ಲಿ ಕೂಡ ತುಂಬ ಮಾತುಕತೆ ಮಾಡಿ ಅವರು ಥಾಟ್ಗಳು ಚೆನ್ನಾಗಿದ್ದಾಗ ನಮ್ಮದು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಬೋದಾ ಅಂತ ಹೊಸದು ಅನಿಸಿದಾಗ ಯೂಸ್ ಟು ಪಿಕ್ ಎವ್ರಿಥಿಂಗ್. ಅದು ನಮಗೆ ಹೊಸ್ದಾಗಿ ಕಾಣುತ್ತೆ ಇಲ್ಲಿ. ಬಟ್ ವೆನ್ ಟೂ ಗುಡ್ ಆ್ಯಕ್ಟರ್ಸ್ ಕಮ್ ಟುಗೆದರ್, ಆ್ಯಕ್ಚುಲಿ ಐ ಆಮ್ ಎ ಲರ್ನಿಂಗ್ ಆ್ಯಕ್ಟರ್. ನಾನು ಐ ಡೋಂಟ್ ನೋ, ಎಲ್ಲರೂ ಕಲಿತಾರ ಆ್ಯಕ್ಟ್ರುಗಳೇ ಎಲ್ಲರೂ. ನೋ, ಬಟ್ ವೆನ್ ಟೂ ಗುಡ್ ಆ್ಯಕ್ಟರ್ಸ್ ಕಮ್ ಟುಗೆದರ್, ರಾಜ್ ಬಿ ಶೆಟ್ಟಿ ಆ್ಯಂಡ್ ವಿಜಯ್, ಅಲ್ಲೆಲ್ಲ ಒಂದು ಕಡೆ ಓಕೆ ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಆಗುತ್ತೆ. ಅಲ್ಲೇನಾಗುತ್ತೆ, ಇಬ್ರಿಗೂ ಜಲಸ್ ಇಲ್ಲ, ಯಾರನ್ನೂ ಒಬ್ರಿಗೊಬ್ರು ಓವರ್ ರೂಲ್ ಮಾಡಬೇಕು ಅಂತ ಇಲ್ಲ. ಕತೆ ಏನು ಹೇಳುತ್ತೋ, ಈಗ ನಮ್ಮ ಮಾಸ್ಟ್ರಾಗಿ ಇವತ್ತೇನು ನೀವು ಮಾಡಬೇಕು ಅಂತಿರೋ ಅದನ್ನು ಇಬ್ಬರೂ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಇಲ್ಲಿ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಪ್ರೊಟ್ಯಾಗನಿಸ್ಟ್ ಆ್ಯಂಡ್ ಆ್ಯಂಟಾಗನಿಸ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಇಬ್ಬರು ಎರಡು ಥಾಟ್ಗಳನ್ನ ಇಟ್ಕೊಂಡಿರೋರು ಬದುಕಲ್ಲಿ, ಎರಡು ಅಂದ್ಕೊಂಡಿದ್ದಾರೆ ನಂದು ಇದೇ ಅಜೆಂಡಾ, ನಾನು ಹಿಂಗೆ ಬದುಕಬೇಕು ಅನ್ನೋದ್ರ ಮಧ್ಯೆ ಒಂದು ಕಥೆನ ವಿವರಿಸ್ತಾ ಹೋಗ್ತೀವಿ. ಇದು ಅವಾಗ ವಿಲ್ ಲೀವ್ ಇಟ್ ಆನ್ ದ ಪೀಪಲ್. ನೀವು ಹೇಳಿ ನಮಗೆ ಯಾವ್ದು ಸರಿ ಅಂತ. ನಾನು ಸರಿ ಅಂತನೋ ಅವ್ರು ಸರಿ ಅಂತನೋ ಇಲ್ಲ, ನೀವು ನೋಡಿ ನೀವು ಹೇಳಿ. ಆ್ಯಕ್ಚುಲಿ ಇದನ್ನೇ ನಾವು ಮಾಡಬೇಕಾಗಿರೋದು. ಮತ್ತು ರಾಜ್, ನಿಮ್ಮ ಹೇರ್ ಸ್ಟೈಲ್ ಆಗಲಿ, ದ ವೇ ಯು ಲುಕ್ ಆ್ಯಂಡ್ ಫೀಲ್ ಆಫ್ ದ ಕ್ಯಾರೆಕ್ಟರು, ಆ ಚೇಂಜಸ್ಸು ನಿಮ್ಮ ಪರ್ಫಾರ್ಮೆನ್ಸ್ಗೆ ಎಲಿವೇಶನ್ ಆಗುತ್ತಾ, ಅಥವಾ ಟು ಶೋ ದ ಇನ್ನರ್ ಕಾನ್ಫ್ಲಿಕ್ಟ್ ಅಬೌಟ್ ಅ ಕ್ಯಾರೆಕ್ಟರ್? ಅಂದರೆ ಅವ್ರ ಕ್ಯಾರೆಕ್ಟ್ರಿಗೆ ಒಂದು ರೂಲರ್ ಅಂತ ಕೊಟ್ಟಾಗ ಆ್ಯಂಡ್ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗ ಅವನು ಒಂದು ರೀತಿ ಕಾಣಬೇಕು ಅಂತ ಒಂದು ಡೈರೆಕ್ಟ್ರಿಗೆ ಒಂದು ಆಸೆ ಇರುತ್ತೆ. ಅದು ಅವ್ರಿಗೆ ಯಾವ ರೀತಿ ಆಸೆ ಇದೆ ಆ ರೀತಿ ಕಾಣೋದಕ್ಕೆ ನಾವು ರೆಡಿ ಇರಬೇಕು. ಆ್ಯಂಡ್ ಅದು ತುಂಬ ಹೆಲ್ಪ್ ಮಾಡೋದು ಪರ್ಫಾರ್ಮ್ ಮಾಡೋದಕ್ಕೆ. ಅಂದರೆ ನಾವೇ ಕ್ಯಾರೆಕ್ಟರ್ ಒಂದ್ಸಲ ಮಿರರಲ್ಲಿ ನೋಡಿಕೊಂಡು ಈ ಮನುಷ್ಯನೇ ಬೇರೆ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಅದು ನಮಗೆ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಈಗ ಎಕ್ಸಾಂಪಲ್, ಅವನು ಸಿಗರೇಟ್ ಸೇದಂಗಿಲ್ಲ, ಬೀಡ ತಿನ್ನಂಗಿಲ್ಲ, ಇದೆಲ್ಲ ಮಾಡದೆ ಆ ನೆಗೆಟಿವಿಟಿ ತನ್ನಿ ಅಂದರೆ ತರಬಹುದು, ಬಟ್ ಅದರ ರಿಸ್ಟ್ರಿಕ್ಷನ್ ಜಾಸ್ತಿ ಆಗುತ್ತೆ. ಆಗ ಬೇರೆ ರೀತಿ ಯೋಚನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಮ್ಗೆ ಯಾವ ಟೂಲ್ಸ್ ಕೊಡ್ತಾರೆ, ಯಾವ ಮ್ಯಾನರಿಸಮ್ಸ್ ಕೊಡ್ತಾರೆ, ಯಾವ ಬಾಡಿ ಲ್ಯಾಂಗ್ವೇಜ್ ಕೊಡ್ತಾರೆ, ಯಾವುದನ್ನು ಡಿಸೈನ್ ಮಾಡ್ತಾರೆ, ಅದು ನಮ್ಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಅದು ನಮಗೆ ನಾವು ಬೇರೆ ರೀತಿ ಕಾಣಿಸಿದಾಗ, ನಮ್ಮನ್ನು ನಾವು ಫಸ್ಟ್ ಕನ್ವಿನ್ಸ್ ಮಾಡ್ಕೊಂಡಾಗ, ಆ ಅಷ್ಟು ಜಾಗದ ಓನರ್ ನಾನು ಅಂತ ಅನ್ಕೊಳ್ಳೋದಕ್ಕೆ ನಾನೊಂದು ಬೇರೆ ರೀತಿ ಕಾಣಬೇಕಲ್ವ. ಅದು ಕಾಣಿಸಿದ ತಕ್ಷಣ ನನಗೆ ಅನ್ಸುತ್ತೆ, ಇಲ್ಲ ಇದು ನಿಜವಾಗ್ಲೂ ನಾನೇ ಅಂತ, ಇದು ನನ್ನ ಕಂಟ್ರೋಲಲ್ಲಿರುವಂಥದ್ದು ಎಲ್ಲದೂ ಕೂಡ ಅಂತ. ಆಗ ನಮ್ಗೆ ಅದು ತುಂಬ ಈಸಿಯಾಗಿ ಬರುತ್ತೆ. ಓಕೆ, ಐ ಥಿಂಕ್ ಅದು ಎಲಿವೇಟ್ ಮಾಡುತ್ತೆ ಪರ್ಫಾರ್ಮೆನ್ಸ್ ತುಂಬ ಸಲ. ಓಕೆ, ಅಫ್ಕೋರ್ಸ್. ಅಂದರೆ ವೆನ್ ಐ ಸ್ಪೋಕ್ ಟು ಯುವರ್ ಡಾಟರ್ ರಿತನ್ಯಾ, ಅಪ್ಪ ಇನಿಷಿಯಲಿ ಹೆಸಿಟೆಂಟ್ ಆಗಿದ್ದರು ನಾವು ಆ್ಯಕ್ಟಿಂಗ್ ಬರೋದಕ್ಕೆ ಅಂತ ಹೇಳಿದರು. ಬಟ್ ಅದಾದಮೇಲೆ ಐ ಕನ್ವಿನ್ಸ್ಡ್ ಹಿಮ್ ಇನ್ ಸಚ್.
Why were you hesitant? You being an actor. ಬಿಕಾಸ್ ದಿಸ್ ಎ ಓಷನ್ ಇದು, ಯು ನೀಡ್ ಲಾಟ್ ಆಫ್ ಸ್ಟ್ರೆಂತ್ ಟು ಸ್ವಿಮ್ ಇಲ್ಲಿ. ಆ ಸ್ಟ್ರೆಂತ್ ಇಲ್ದಿರ ಬರಬೇಡಿ ಅಂತ ಅಷ್ಟೇ. ಈಗ ನನ್ನ ಮುಲಾಜಿಂದ ಬರೋದು ಅದು ಸ್ವಲ್ಪ ಒಂದು ಮೀಟ್ರು 10 ಮೀಟ್ರ್ ಅಷ್ಟೇ ಈಜಕ್ಕೆ ಸಾಧ್ಯ. ನಮ್ಗೆ ಕಂಪ್ಲೀಟ್ ಸ್ಟ್ರೆಂತ್ ಇದ್ದರೆ ಮಾತ್ರ, ಎಸ್ಪೆಷಲಿ ಸ್ವಿಮ್ಮಿಂಗ್ ಯಾಕೆ ಹೋಲಿಸ್ತೀನಿ ಅಂದರೆ ಲೈಕ್ ಯು ನೀಡ್ ಲಾಟ್ ಆಫ್ ಆಕ್ಸಿಜನ್ ಆ್ಯಂಡ್ ಆಲ್ಸೋ ಬ್ರೆತ್, ಇಳಿಯ ಎನರ್ಜಿ ಎಲ್ಲ ಬೇಕಾಗತ್ತೆ. ಅದಕ್ಕೆ ಈ ಓಷನಲ್ಲಿ ಇಳಿಬೇಕಾದ್ರೆ ಲೈಕ್ ಯು ನೀಡ್ ತುಂಬ ಪ್ರಿಪ್ರೇಷನ್ ಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಐ ಡೋಂಟ್ ಬಿಲೀವ್ ಇನ್ ಲಕ್, ಐ ಬಿಲೀವ್ ಇನ್ ದ ಗಾಡ್ಸ್ ಗ್ರೇಸ್ ಯಾವಾಗಲೂ. ಸೊ ಅದು ತುಂಬ ಚೆನ್ನಾಗಿ ಬರಬೇಕು. ನನಗೆ ಬಂದಿದೆ, ನಿನಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಐ ಮೈಟ್ ಬಿ ಎ ಫಾದರ್ ಬಟ್ ಐ ಆಮ್ ನಾಟ್ ಯುವರ್ ಫ್ಯೂಚರ್ ಅಲ್ವಾ? So nicely said. ಸೊ ನಾನು ಅದನ್ನು ಯಾವಾಗಲೂ ಹೇಳ್ತಾ ಇದ್ದೆ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಒಂದು ಗೊತ್ತು, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಆ್ಯಂಡ್ ಪ್ರಿಪ್ರೇಷನ್, ಪ್ರಿಪೇರಿಂಗ್ ಎವ್ರಿ ಡೇ, ಲರ್ನಿಂಗ್ ಎವ್ರಿ ಡೇ, ಲೈಕ್ ಆ್ಯಸ್ ಅ ಆ್ಯಕ್ಟರ್, ಆ್ಯಸ್ ಎ ಲಾಯರ್, ಆ್ಯಸ್ ಎ ಡಾಕ್ಟರ್. ನಾವು ಯಾವಾಗಲೂ ಲರ್ನಿಂಗಲ್ಲೇ ಇರ್ತೀವಿ. ಅದು ಸಾಧ್ಯನಾ ನಿಮ್ಮ ಕೈಯಲ್ಲಿ? ವಿ ಶುಡ್ ಬಿ ಇನ್ ಎ ಪ್ರಾಕ್ಟೀಸ್ ಅಲ್ಲ ಯಾವಾಗಲೂ. ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಮಾಡಿ, ಇಲ್ಲ ಅಂದರೆ ಬೇಡ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಅದು ಅರ್ಧಕ್ಕೆ ನಿಂತೋಗುತ್ತೆ. ನಮ್ಮದು ಒಂದು ಆಸೆ ಇತ್ತು, ಹಠ ಇತ್ತು, ರೋಷ ಇತ್ತು, ನಾವು ಬಿಡ್ತಿಲ್ಲ ಅದೆಲ್ಲ ನಿಮಗಿದೆಯಾ ಅನ್ನೋ ಪ್ರಶ್ನೆ ಹಾಕಿ ಕಳಿಸಿದೆ ಅವ್ರಿಗೆ. ಇಲ್ಲ ನಾವು ಮಾಡ್ತೀವಿ ಅಂದಾಗ ಓಕೆ. What was that one tip you gave them at least? ಹಾರ್ಡ್ ವರ್ಕ್ ಆ್ಯಂಡ್ ಮೊಬಿಲೈಸಿಂಗ್. ಯಾವಾಗಲೂ ಲೈಕ್ ಯಾರೂ ಇಲ್ಲಿ ದೊಡ್ಡವರಲ್ಲ, ಮರಕ್ಕಿನ್ನ ಮರ ದೊಡ್ಡದು ಇಲ್ಲಿ. ನಿನಗೆ ದೊಡ್ಡ ಮರ ಸಿಕ್ಕಿದಾಗ ತಲೆ ಬಾಗಿಸು, ಯಾವಾಗಲೂ ಅಷ್ಟೇ. ತುಂಬ ವಿಚಾರಗಳಿರುತ್ತೆ, ತಿಳ್ಕೊ, ಮುಂದೋಗು, ಇನ್ನೂ ದೊಡ್ಡ ಮರ ಸಿಗುತ್ತೆ, ತಿರ್ಗಾ ತಲೆ ಬಗ್ಸು, ಅಷ್ಟೇ ಜೀವನ. ಅದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಹೋದ್ರೂ ಮರಕ್ಕಿನ್ನ ದೊಡ್ಡದಾಗಿ ಬೆಳೆಯೋಕ್ಕೆ ಹೋಗಬೇಡ. ನೋ, ಅಂದರೆ ಇವಾಗ ಒಂದೊಂದ್ಸತಿ ಅನಿಸುತ್ತೆ, ಓಕೆ, ನಮ್ಮ ಮನೇಲಿ ನಮ್ಮ ಅಪ್ಪ ಆ್ಯಕ್ಟ್ರು, ನಾವು ಮುಂದುವರಿಬೋದು ಅದರೊಳಗೆ ಅಂತ. ಬಟ್ ದೇ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದಿ ಇಂಡಿವಿಜುವಲ್. ಹೌದೌದೌದು, ಅವ್ರಿಗೆ ಒಂದು ಸಪ್ರೇಟ್ ಸ್ಟ್ರಗ್ಲಿಂಗ್ ಇದೆ, ಅದನ್ನು ಮಾಡಲೇಬೇಕು. ಇಲ್ಲಿ ನಾವು ಆ್ಯಕ್ಟ್ರುಗಳ ಮಕ್ಕಳು ಅಂದ ತಕ್ಷಣ ಯಾರೂ ಸುಮ್ಮನೆ ಬ್ಲೆಸ್ ಮಾಡಲ್ಲ. ಆ್ಯಕ್ಚುಲಿ ಟೇಕಿಂಗ್ ಬ್ಲೆಸ್ಸಿಂಗ್ ನೋಡಿ, ಒಂದು ತಪಸ್ಸು ಮಾಡಿದಾಗ ಒಂದು ಸರಿ ದೇವ್ರ ಪ್ರತ್ಯಕ್ಷ ಆಗಿ ಏನು ಬ್ಲೆಸ್ ಮಾಡ್ತಾರೋ ಹಂಗೆ ನೀವು ತಪಸ್ಸು ಮಾಡಿದ್ರೇ ಜನ ಬ್ಲೆಸ್ ಮಾಡೋದು. ನೀವು ತಪಸ್ಸೇ ಮಾಡಿದಿರಾ, ನಾನಿಲ್ಲ ನಮ್ಮಪ್ಪ ಮಾಡಿದ್ದಾರೆ ನಾನು ಹಂಗೆ ಕುತ್ಕೋತೀನಿ ಅದೇ ಪೋಸ್ಟಲ್ಲಿ ಅಂದರೆ, ಇಲ್ಲ, ಪೋಸ್ಟರ್ ಸಿಗುತ್ತೆ ಅಷ್ಟೇ ನಿನಗೆ, ಆ ಪಾಸ್ಟರ್ ಸಿಗ್ಬೋದು, ನಾಟ್ ದ ಬ್ಲೆಸ್ಸಿಂಗ್. ರಾಜ್, ಐ ವಾಸ್ ಜಸ್ಟ್ ಥಿಂಕಿಂಗ್, ಅಂದರೆ ಸಮ್ವೇರ್ ನೀವು ಯು ಆರ್ ಜಸ್ಟ್ ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ಅಂದರೆ ನಾಟ್ ಇನ್ ಅ ವೇ ಆಫ್ ದ ಕ್ಯಾರೆಕ್ಟರ್ಸ್ ಅಂತಲ್ಲ, ವಿತ್ ದ ಪೀಪಲ್ ಯು ಆರ್ ವರ್ಕಿಂಗ್ ಇನ್. ಯು ಆರ್ ನೌ ಮಿಂಗ್ಲಿಂಗ್ ವಿತ್ different kind of people within the industry. So when you first heard that there's a character and landlord, Vijay is the lead anta andaga, nimge what did you study? And you know about him, but ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಇರುತ್ತೆ ಅವಾಗ? ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೇ ನನಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ನನ್ನ ಒಳ್ಳೆ ಗೆಳೆಯ. ಅವರು ಮತ್ತು ವಿಜಯ್ ಸರ್ ಒಂದು ಸಿನಿಮಾ ಮಾಡಿದರು ಜೊತೆಗೆ. ಹಾಗಾಗಿ ಅವರು ಸುಮ್ಮನೆ ಇವ್ರ ಬಗ್ಗೆ ಹೇಳ್ತಾ ಇದ್ರು, ಒಳ್ಳೆ ಮನುಷ್ಯ ಅಂತ ಅವ್ರು ಆ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನನಗೆ ಯಾವಾಗಲೂ ಒಂದು ಕುತೂಹಲ ಇತ್ತು, ಏನು ಮಜಾ. ಆದರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದದ್ದು, ಅವ್ರು ಹೇಳ್ತಾ ಇದ್ದ ರೀತಿ ಎಲ್ಲ ಭಾಳ ಚೆನ್ನಾಗಿತ್ತು. ಸೊ ಹಾಗಾಗಿ ನನಗೆ ಇದು ಸಿನಿಮಾ ಮಾಡಬೇಕಾದ್ರೆ ಕೂಡ ನಾನು ಫಸ್ಟ್ ಬಂದು ಹೇಳಿದ್ದು ಕೂಡ ಅದೇ ಅನಿಸುತ್ತೆ, ನಿಮ್ಮ ಬಗ್ಗೆ ಯಾವಾಗಲೂ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರು ಹೇಳ್ತಾ ಇರ್ತಾರೆ ಅಂತ. ಆ್ಯಂಡ್ ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಯಾವ ಥರ ಡಿಸ್ಕ್ರೈಬ್ ಮಾಡಿದ್ರು ಅದೇ ರೀತಿ ಮಜಾ ಮನುಷ್ಯ. ಸೊ ಆ್ಯಂಡ್ ಅದ್ರ ಜೊತೆಗೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಕಾರಣ, ನಾನು ಯಾವತ್ತೂ ನಿರ್ದೇಶಕನ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ಜಡೇಶ್ ಅವರು ನನಗೆ ತುಂಬ ದೊಡ್ಡ ಯಶಸ್ಸನ್ನು ಡಿಸರ್ವ್ ಮಾಡುವಂಥ ಆ್ಯಂಡ್ ಪಡ್ಕೋಬೇಕು ಅನ್ನುವಂತಹ ಒಬ್ಬ ನಿರ್ದೇಶಕ ಅಂತ ನನಗೆ ಯಾವತ್ತೂ ಕೂಡ ಇತ್ತು. ಯಾಕಂದರೆ ಅವರು ಅದಕ್ಕಿಂತ ಹಿಂದೆ ಮಾಡಿರೋ ಸಿನಿಮಾ ಕೂಡ ಇನ್ನೂ ದೊಡ್ಡ ಯಶಸ್ಸಾಗಬೇಕು ಅಂತ ನನಗೆ ಆಸೆ ಇತ್ತು. ಸೊ ಹಾಗಾಗಿ ಈ ಸಿನಿಮಾ ಬರಬೇಕಾದ್ರೆ ಕೂಡ ನಾನು ಜಡೇಶ್ ಅವ್ರ ಹತ್ರ ಅದೇ ಹೇಳಿದ್ದು, ಸರ್ ಕತೆ ಚೆನ್ನಾಗಿದೆ, ಆಶಯ ಚೆನ್ನಾಗಿದೆ, ಎಲ್ಲದೂ ಇಷ್ಟ ಆಯಿತು, ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನಗೆ ನೀವು ಗೆಲ್ಲಬೇಕು. ಸೊ ಆ ಕಾರಣದಿಂದ ನಾನು ಮಾಡೋಕ್ಕೆ ಒಪ್ಕೋತೀನಿ ಅಂತಲೇ ಮಾಡಿದ್ದೆ. ಸೊ ನೈಸ್. ನಿಮ್ಗೇನು ಅನಿಸುತ್ತೆ ಅವ್ರಿಗೆ ಹೇಳಿದಾಗ? ಹೌದು, ನಿಜ. ಅದು ಅದೇ ಹೇಳಿಕೆಯಿಂದನೇ ಎಂಕರೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್. ಹೌದು, ನಾನೆಲ್ಲ ಅಂದರೆ ಈ ಸಿನಿಮಾ ಬಂದ್ಬಿಟ್ಟು ಒಂದು ಹೀರೋ ವಿಲನ್ ಕತೆ ಅಲ್ಲದೆ
ಎರಡು ಯೋಚನೆಗಳು ಜರ್ನಿ ಸಿನಿಮಾ. ಅವ್ರ ಯೋಚನೆ ದೊಡ್ಡದ, ಈ ಯೋಚನೆ ದೊಡ್ಡದ, ಯಾವ ಯೋಚನೆ ಸರಿ ಅನ್ನೋದೇ ಒಂದು ಪಾತ್ರ. ಆವಾಗ ಅವರು ಆ ಯೋಚನೆಗೆ ನಮಗೆ ಸರಿಯಾದವರೇ ಬೀಳ್ಬೇಕು. ಅಂದ್ರೆ ನಿಮ್ಮ ಎಕ್ಸ್ಪ್ಲನೇಷನ್ ಆಫ್ ಅ ವಿಲನ್ ಇಸ್ ನಾಟ್ ಥ್ರೂ ಆಕ್ಷನ್ಸ್. ಅವ್ರ ಸಿದ್ಧಾಂತಗಳೇ ನಮ್ದು, ಇವರು ಸಿದ್ಧಾಂತ ಆಕ್ಷನ್ಸ್ ಇದೆ, ಬಟ್ ಆದ್ರೆ ಅವನ ಸಿದ್ಧಾಂತದಿಂದಾನೇ ಆಕ್ಷನ್ ಬರ್ತಾರೆ. ವ್ಯಕ್ತಿಗತವಾಗಿ ಏನು ಇಲ್ಲ ಅವ್ರಿಗೆ, ವ್ಯಕ್ತಿಗತವಾಗಿ ಅವ್ರವ್ರಿಗೆ ಏನು ಬೀಳಲ್ಲ. ಅವ್ರ ಸಿದ್ಧಾಂತಕ್ಕೆ ಇವರು ಅಡ್ಡ ಬಂದಾಗ ಇವ್ರ ಸಿದ್ಧಾಂತಕ್ಕೆ ಅವ್ರು ಆ ಥರದ್ದು. ಅವಾಗ ನನಗೆ ಈ ಸಿದ್ಧಾಂತನ ಪ್ರತಿಪಾದಿಸ್ಬೇಕಾದ್ರೆ ನೀವು ಸರಿ ಅನ್ನೋದು ನನ್ನ, ಇಲ್ಲಾಂದರೆ ಈ ಸ್ಕ್ರಿಪ್ಟು ಅಷ್ಟು ವಿಶೇಷತೆಗೆ ಆಗಲ್ಲ ಅಂತ ನಾನು ಅವ್ರಿಗೆ ಹೇಳಿದಾಗ ಸ್ವಲ್ಪ ಅವ್ರ ಕತೆ ಆಶಯ ಮತ್ತು ತುಂಬ ಸ್ವಲ್ಪ ಫಾಲೋಅಪ್ ಮಾಡಿದ್ದೀನಿ. ಅವರಿಗೆಲ್ಲ ಮಾಡಿದಾಗ ಓಕೆ ಡೈರೆಕ್ಟ್ರು ಒಂದು ಅವ್ರಿಗೆ ಆ ನೋವು ಅರ್ಥ ಆಯಿತು, ಆವಾಗ ಅದಕ್ಕೆ ಒಪ್ಪಿದ್ದೀನಿ. No, it's very encouraging for some actor. Coming to Vijay sir, ನಿಮ್ಮ ಈ ನಡುವೆ ಲೈಕ್ ಸಮ್ ಥಿಂಗ್ಸ್ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಫಾಸ್ಟ್. ಅಂದರೆ ಇಲ್ಲ, ಈ ಜೈ ಭೀಮ್ ಅನ್ನೋ ಸ್ಲೋಗನ್ನು ನಿಮ್ಮಿಂದ ತುಂಬ ಸ್ಪ್ರೆಡ್ ಆಗ್ತಾ ಇದೆ. ಯು ಆರ್ ವಾಯ್ಸಿಂಗ್ ಇಟ್ ಔಟ್. ಇಸ್ ಇಟ್ ಆನ್ ಪರ್ಪಸ್, ಡೆಲಿಬ್ರೇಟ್ ಆರ್ ವಾಟ್? ಫ್ರಮ್ ದ ಹಾರ್ಟ್. ಓಕೆ, ವಾಟ್ ಇಸ್ ದ ರೀಸನ್? ನಾನು ಸುಮಾರು ವಿಷಯಗಳನ್ನ ಓದ್ತಾ ಒಂದೇ ಅನಿಸಿದ್ದು, ಲೈಕ್ ಬಾಬಾ ಸಾಹೇಬರು ಏನು ನಮಗೆ ರೈಟ್ಸ್ ಕೊಟ್ಟಿದ್ರು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಮಾತಾಡಿದ್ದಾರೆ, ಅವ್ರು ಏನು ಬರೆದಿದ್ರು, ಈಕ್ವಾಲಿಟಿ ಬಗ್ಗೆ ಏನು ಮಾತಾಡಿದ್ದಾರೆ, ಶೋಷಿತರು ಅಂತ ಏನು ಹೇಳ್ತಾರೆ, ಅಂದರೆ ಅವರೆಲ್ಲೂ ಕಾಸ್ಟ್, ಕ್ರೀಡ್ ಆ್ಯಂಡ್ ರಿಲಿಜನ್ ಬಗ್ಗೆ ಹೇಳ್ದಿರ ನೊಂದಿರೋರ ಬಗ್ಗೆ ಏನು ಮಾತಾಡ್ತಾರೆ. ಅಂದರೆ ನಾವೆಲ್ಲ ನೊಂದಿರೋರೇ ಆಗಿರೋದ್ರಿಂದ ಒಬ್ಬರು ನೊಂದಿರೋರ ಪರವಾಗಿ ಇಷ್ಟೆಲ್ಲ ಮಾತಾಡಿದ್ದಾರೆ, ಅದೊಂದು ಬೆಳಕು ನಮಗೆ. ಇಸ್ ಇಟ್ ಬಿಕಾಸ್ ಈ ಫಿಲಮ್ ಬರ್ತಾ ಇದೆ ಅಂತ ಜೈ ಭೀಮ್ ಅನ್ನೋದು? ನಾನು ಶುರು ಮಾಡಿ 10 ವರ್ಷ ಆಗಿತ್ತು, ಅದು ನಿಮ್ಗೆ ಗೊತ್ತೇ ಇಲ್ಲ, ನೀವು ಅದನ್ನು ನೋಡೇ ಇಲ್ಲ. 12 ವರ್ಷದ ಮುಂಚೆ ನಾನು ಮಾಡಿದ್ದೆ ಅದನ್ನು. ನಂದು ಆವಾಗಲಿಂದನೂ ಈ ಹೋರಾಟ ಇದೆ. ನಾಟ್ ಆನ್ ಎನಿ ಕಾಸ್ಟ್, ಇದು ಇಟ್ಸ್ ಫಾರ್ ದ ಈಕ್ವಾಲಿಟಿ ಆ್ಯಂಡ್ ದ ರೈಟ್ಸ್. ನನಗೆ ಚಿಕ್ಕ ವಯಸ್ಸಿಂದನೂ ಅದು ಆಸೆ ಇದೆ. ಸೊ ಹಂಗಾಗಿ ನಾನು ಎಲ್ಲೋದ್ರೂ ಅದನ್ನು, ಎಸ್, ಇಟ್ಸ್ ಮೈ ಹಾರ್ಟ್ಫುಲ್ ವಾಯ್ಸ್, ಅದು ನನ್ನ ಸೋಲಿಂದ ಬರೋದು. ಜೈ ಭೀಮ್ ಅಂತ ಕರಿತೀನಿ ಎಲ್ಲಿದ್ರು. ಬಟ್ ಆಲ್ಸೋ one side you're voicing out for some good reasons, Yeah. but there's also the small controversies release closer to release. The controversies ಒಂದು ಸ್ವಲ್ಪ ಮತ್ತೆ ವಾಪಸ್ ಬರ್ತಾ ಇದೆ. ನನಗೆ ಯಾವಾಗಲೂ ಒಂದೇ ಅಂದ್ಕೊಳ್ಳೋದು, ಕಾಂಟ್ರವರ್ಸೀಸ್ ಈ ಒಂದು ಈ ಟ್ರೈನ್ ಹೋಗ್ಬೇಕಾದ್ರೆ ಪ್ಯಾರಲಲ್ ಆಗಿರುತ್ತಲ್ಲ ಎರಡೂ ಹಳಿಗಳು, ಆ ಥರ ಅದು ಜೊತೆಲೇ ಬರಬೇಕು. ಬಂದಾಗಲೇ ನಾವು ಗೆಲ್ಲಬೇಕು, ಆವಾಗಲೇ ಕರೆಕ್ಟ್ ಅದು ಅಲ್ವಾ? ಈಗ ನನಗೆ ಗೆಲ್ಲೋ ಆಸೆ, ಅವರಿಗೆ ಸೋಲಿಸೋ ಆಸೆ ಅಂದಾಗ ನಾನು ಗೆಲ್ಲೋದು ಮಾತ್ರ ಯೋಚನೆ ಮಾಡ್ತಾ ಇರ್ತೀನಿ. ನನ್ನ ಗುರಿ ಅದೇನೇ, ಬೇರೆ ಇರೋಲ್ಲ. ಪಕ್ಕದಲ್ಲಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅದನ್ನು. ವಾಟ್ ಡು ಯು ಥಿಂಕ್ ಅಬೌಟ್ ಮೀ ಸೇಯಿಂಗ್ ಜೈ ಭೀಮ್ ಆಸ್ ಅನ್ ಇಂಡಿವಿಜುವಲ್? ನಿಮ್ಗೇನು ಅನಿಸುತ್ತೆ? ಯಾಕೆ ಹೇಳ್ಬಾರ್ದು ಅನಿಸುತ್ತೆ ನೀವು ಅದನ್ನು? ಇಲ್ಲ, ಹೇಳ್ಬಾರ್ದು ಅಂತ ಏನಿಲ್ಲ. ಹೇಳಿ, your opinion. ಅಂದರೆ we also talk about equality and everything, but we talk it in very ordinary way. But ಜೈ ಭೀಮ್ ಅನ್ನೋ ವರ್ಡ್ ಕೇಳಿಸ್ಕೊಂಡಿದ ತಕ್ಷಣ ಅದೇನೋ ಲೈಕ್ ಸಮ್ ಬಿಗ್ ವರ್ಡ್ಸ್ ಥರ ಅಷ್ಟೇ. ಎಲ್ಲರೂ ಮಾತಾಡೋದು ಅದೇ, ಬಟ್ ಒಂದು ಏನಾರು ಎಕ್ಸ್ಟ್ರಾ ವರ್ಡ್ ಆಡ್ ಮಾಡಿದಾಗ ಏನೋ ಇವ್ರು ಹೋರಾಟಕ್ಕೆ ನಿಂತಿದ್ದಾರೆ ಅಂತ. ಅಲ್ಲ, ಇದೊಂದು ಹೋರಾಟನೇ, ಬದುಕು ಒಂದು ಹೋರಾಟನೇ. ಇವತ್ತು ನೀವು ಏನೋ ಒಂದು ಸಣ್ಣ ವಿಷಯ ಆಯಿತು, ಸಮಸ್ಯೆ ಆಯಿತು ಅಂತಾಗ ನೀವು ಒಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ್ಲೂ ಅಲ್ಲಿ ನಿಮಗೆ ನ್ಯಾಯ ಸಿಗದಿದ್ರೆ ಅದು ಹೋರಾಟನೇ. ನಿಮ್ಗೇನೋ ಅಂದ್ಕೊಂಡಿದ್ದು ನಿಮ್ಮ ಆಫೀಸಲ್ಲಿ ಸಿಗ್ತಿಲ್ಲ ಅಂದಾಗಲೂ ಅದು ಕೂಡ ಒಂದು ಹೋರಾಟನೇ. ಆ ರೈಟ್ ಬೇಕು ಅಂತಲೇ ಅವ್ರು ಬರೆದಿರೋದು. ಸರ್, ಈಕ್ವಾಲಿಟಿ ಎಲ್ಲಿದೆ ಸರ್ ಹೇಳಿ? ಅದಕ್ಕೆ ತಾರೆ ನಾವು ಹೊಡೆದಾಡ್ತಾ ಇದ್ದೀವಿ ಇವತ್ತು. ಅದು ಯಾವಾಗಿಂದ ಹೋರಾಟ? ಈ ಹೋರಾಟ ಇದು ನಡೀತಾನೆ ಇರುತ್ತೆ. ಹೌದು, ನಿಮ್ಮಂಥ ದೊಡ್ಡ ಜರ್ನಲಿಸ್ಟ್ಗಳು ಇದ್ರ ಬಗ್ಗೆ ಮಾತಾಡಬೇಕು. ಅಲ್ಲ, ಐ ಥಿಂಕ್ ಹೋರಾಟ ನಡೀತಾನೆ ಇರಬೇಕು, ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಹೌದು, ಎಲ್ಲದೂ ಒಂದ್ಸಲ ಸರಿ ಆಯ್ತು ಅಂತ ಯಾವಾಗ್ಲೂ ಆಗಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಸುಮ್ಮನೆ ಇರ್ಬೇಕು. ನಾವು ಬರೀ ಅದನ್ನ ಹೇಳ್ಕೊಂಡು ಬರ್ತಾನೆ ಇದ್ದೀವಿ. ಅಲ್ಲ, ನಾವು ಸರಿ ಮಾಡೋಕ್ಕೂ ಟ್ರೈ ಮಾಡ್ತಾ ಇದೀವಿ. ಈಗ ನಮ್ಮ ಸೆಟ್ಗಳಲ್ಲಿ ನಾನು ಹೇಳೋದು, ನನ್ನ ಸೆಟ್ಗಳಲ್ಲಿ ಅಥವಾ ನನ್ನ ಸುತ್ತಮುತ್ತ ನಾನು ಆಗದೆ ತರ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಆಗುತ್ತೆ, ಅದು ನನ್ನ ಹೋರಾಟ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಅದು ಯಾವಾಗ್ಲೂ ಇರುತ್ತೆ. ನಾ ಮಾತಾಡಬಾರ್ದು. ನನ್ನ ತಂದೆ ನನ್ನ ತಾಯಿಗೆ ಬೈದ್ರು, ಅಯ್ಯೋ ಅದು ಯಾವಾಗ್ಲೂ ಶತಶತಮಾನಗಳಿಂದಿದೆ, ನಾ ಸುಮ್ಮನೆ ಇರಬೇಕು, ಆಗಲ್ಲ. ನನ್ನ ಫ್ರೆಂಡ್ ಯಾರೋ ಒಬ್ಬ ಕಾಸ್ಟ್ ರಿಮಾರ್ಕ್ ಮಾಡ್ದ, ಅಯ್ಯೋ ಅವನ ತಾತನೂ ಮಾಡ್ತಾ ಇದ್ರು, ಇದು ಹಾಗಾಗಲ್ಲ. ನನ್ನ ಮುಂದೆ ನಡೀತಾ ಇದ್ರೆ, ನನಗೆ ಸಾಧ್ಯ ಇದ್ರೆ ನಾನು ಅದ್ರ ಬದಲು ಮಾಡೋಕ್ಕೆ ಪ್ರಯತ್ನ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಅದ್ರಲ್ಲಿ ಭಾಗಿಯಾಗ್ತೀನಿ. ಬಟ್ ವಾಟ್ ಇಸ್ ದಟ್ ಈಕ್ವಾಲಿಟಿ ವಿತ್ ಇನ್ ದ ಇಂಡಸ್ಟ್ರಿ ಯು ಹ್ಯಾವ್ ನೀವು ನೋಡ್ತಾ ಇರೋದು? ಅಲ್ಲ, ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್ ಟು ಗೆಟ್ ದ ಈಕ್ವಾಲಿಟಿ ಅಷ್ಟೇ. ಇನ್ ದ ಫಿಲ್ಮ್, ವಿತ್ ಇನ್ ದ ಫಿಲ್ಮ್ ಎವ್ರಿವೇರ್, ನಿಮ್ಗೆ ಎಲ್ಲ ಕಡೆನೂ ಇದೆ, ಎಲ್ಲ ಕಡೆ ಇದೆ ಅಲ್ವಾ? ಎಲ್ಲ ಕಡೆ ಇದೆ ಅದು. ಹಾಗೆ ಇಂಡಸ್ಟ್ರಿಲೂ ನಾವು ಈಕ್ವಾಲಿಟಿ ಟ್ರೈ ಮಾಡ್ತಾ ಇದೀವಿ ಅಷ್ಟೇ.
No, because today everyone says, oh, ನಮಗೆ ಒಂದು ದೊಡ್ಡವರು ಅಂತ ಇಲ್ಲ, we don't have that person who can, Guide us who ಅಂತ. can guide us also and who can look up to ಅಂತ. ಅದಿಲ್ಲ ನಮ್ಮ ಇಂಡಸ್ಟ್ರಿ. ಏನಿಲ್ಲ ಇಲ್ಲೇನಾಗಿದೆ ಲೈಕ್ ಅ ರೂಲರ್ ಆರ್ ಅ ಸರ್ವೈವರ್ ತರನೇ ಇಲ್ಲೇನಾಗುತ್ತೆ ನೋಡಿ, ವೆರಿ ಗುಡ್ ಕ್ವಶನ್ ಇದು. ಇಲ್ಲಿ ಯಾರ್ಯಾರು ವಿದ್ಯಾವಂತರಿದ್ದಾರೆ, ಒಂದು ಕಾಲ ಇತ್ತು ಇದಕ್ಕೆ ವಿದ್ಯೆ ಬೇಡ, ವಿದ್ಯೆನೇ ಬೇಕಾಗಿಲ್ಲ, ಲುಕ್ ಇದ್ದರೆ ಸಾಕು ಅಂತ. ವಿದ್ಯೆ ಇದ್ದರೆ ಸರ್ವೈವ್ ಆಗ್ಬೋದು ಇಲ್ಲಿ. ಅಂದರೆ ಎಲ್ಲ ವಿದ್ಯೆ ಒಂದು ಬಂದರೆ ಎಲ್ಲನೂ ತಿಳ್ಕೊತಾನೆ. ನೀವು ಮೋಸ ಮಾಡ್ತಾ ಇದ್ದೀರಾ, ಯಾಮಾರಿಸ್ತಾ ಇದ್ದೀರಾ ಏನೋ ಗೊತ್ತಾದರೆ ನಾನು ಇರಬೇಕಾ ಬೇಡವಾ ಅಂತ ಯೋಚನೆ ಮಾಡೋಕ್ಕೆ ವಿದ್ಯೆ ಬೇಕು. ನಮ್ಮಲ್ಲಿ ಕೊರತೆ ಇರೋದೇ ಅದೇನೆ, ವಿದ್ಯಾವಂತರ ಕೊರತೆ ಇರೋದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು. ಪ್ರಾಪರ್ ವಿದ್ಯಾವಂತರು ಬಂದರೆ ಎಲ್ಲವೂ ಸರಿ ಆಗುತ್ತೆ, ಎಲ್ಲವನ್ನೂ ಪ್ರಶ್ನೆ ಕೇಳ್ತಾರೆ, ಆನ್ಸರ್ ಹುಡುಕ್ತಾರೆ, ಅದನ್ನು ತೋರಿಸ್ತಾರೆ. ಇದೆ ನನಗಾಗಿ ಸಮಸ್ಯೆ, ನಿಮಗಾಗೋದು ಬೇಡ ಅಂತ ಹೇಳ್ತಾರೆ. ಅಲ್ಲ, ಬಟ್ ಸಿನಿಮಾ ಇಂಡಸ್ಟ್ರಿನೇ ಒಂಥರ ಹೋರಾಟದ ಥರ ಆಗ್ಬಿಟ್ಟಿದೆಯಲ್ಲಪ್ಪ. ಎಲ್ಲ ಫೀಲ್ಡು ಅಷ್ಟೇನೆ, ಅದು ಎಲ್ಲ ಫೀಲ್ಡು. Like I'm talking about in comparison to landlord, how a survivor always try to work around his ಈಗ ಇದೇ ಸಿನಿಮಾ ಅಂತ ತಗೋಣ, ನಾರ್ಮಲಿ ಹೀರೋ ಸೆಂಟ್ರಿಕ್ ಸಿನಿಮಾ ಆಗಿರುತ್ತೆ. ಇಲ್ಲಿ ಹೀರೋ ಪಕ್ಕ ನಾನು ಕೂತಿದ್ದೀನಿ, ಕರೆಕ್ಟ್ ಅಲ್ವಾ? ಆ ಪೋಸ್ಟರಲ್ಲಿ ಎಲ್ಲರೂ ಇದ್ದಾರೆ, ಎಲ್ರಿಗೂ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ. ಅಲ್ಲೇ ಬಂತಲ್ಲ ಈಕ್ವಾಲಿಟಿ. ಕತೆಗೆ ಏನು ಬೇಕೋ ಅದು ಕೊಟ್ಟಿದ್ದೀವಿ ಅಂದರೆ ಅಲ್ಲೇ ಆಶಯನೇ ಅದಲ್ವಾ? ಸಿನಿಮಾದ ಆಶಯನೂ ಅದೇ, ಸಿನಿಮಾದೊಳಗಡೆ ಕೂಡ ಆಶಯ ಪೂರ್ಣ ಆಗಿದೆ ಅಂತ ಆಯ್ತಲ್ವಾ? ಸೊ ಇಲ್ಲಿ ಫಿಮೇಲ್ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಸೊ ಅದು ಕೂಡ ಆಶಯನೇ ಅಲ್ವಾ? ಹೌದು. ಅಂದರೆ ಈಕ್ವಾಲಿಟಿಯಿಂದ ಎಷ್ಟು ಯೂಸ್ ಆಗುತ್ತೆ ಈ ಥರದ್ದು ಹೊಸದೊಂದು ನೋಡೋಕ್ಕೆ ಶುರು ಆಗುತ್ತೆ. ಅದು ಪ್ರಯತ್ನ. ಆ ಯೋಚನೆ ಇರೋದ್ರಿಂದ ನಾನು ಬಂದೆ, ಅವ್ರು ಬಂದರು. ಈಗ 3 ಜನ ಒಂದೊಂದು ಯೋಚನೆಯಲ್ಲಿ ಇದ್ದೀವಿ ಯಾವಾಗಲೂ. ಈ ಆ್ಯಸ್ ಎ ಡೈರೆಕ್ಟರ್ ಅವ್ರದ್ದು ಒಂದು ಥಾಟ್ ಇದೆ, ಮೀ ಆ್ಯಸ್ ಎ ಡೈರೆಕ್ಟರ್ ನಂದೇನೋ ಒಂದು ಥಾಟ್ ಇದೆ, ಈ ಆ್ಯಸ್ ಎ ಡೈರೆಕ್ಟರ್ ಅವ್ರದ್ದು ಒಂದು ಥಾಟ್ ಇದೆ. 3 ಒಂದೇ ಓಡಾಡ್ತಾ ಇದ್ದೀವಿ ಏಳಿಗೆಗೆ. ಓಕೆ, ಅಂದರೆ ಸಿಸ್ಟಮ್, ಸಿನಿಮಾದ ಒಂದು ಸಿಸ್ಟಮ್ಮು ಈ ಏಳಿಗೆಗೆ ಎಲ್ಲರೂ ಹೋರಾಡ್ತಾರೆ. ಹೌದು, ನಾವು ಎಲ್ಲಿವರೆಗೂ ಮುಂದುವರೆದಿದ್ದೀವಿ, ಇನ್ನೆಷ್ಟು ಮುಂದುವರಿಬೇಕು, ಬೇರೆಯವ್ರು ಕಂಪೇರ್ ಮಾಡಿಕೊಂಡ್ರೆ ನಾವೆಷ್ಟು ಹಿಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಯಾವಾಗಲೂ. ಬಟ್ ಆಲ್ಸೋ ಲೈಕ್ ಅಂದರೆ ರಾಜ್ಬಿ ಶೆಟ್ಟಿಯವರು ಒಂದು ಸ್ವಲ್ಪ ಫಿಲಮ್ಸ್ ಮಾಡಿ ಈಸ್ ಬೀನ್ ಟ್ರೈಯಿಂಗ್ ಟು ಗೋ ಡೌನ್ ಸೌತ್, ಅಂದರೆ ಸ್ಪ್ರೆಡಿಂಗ್ ಇಸ್ ಹೊರೈಸಾನ್ಸ್. ಬಟ್ ವಿಜಯ್ ಅವರು ತುಂಬ ಲೇಟಾಗಿ ಬೇರೆ ಲ್ಯಾಂಗ್ವೇಜಿಗೆ ಎಂಟ್ರಿ ಅದು. ಹಾಂ, ನಂದೊಂದು ಸ್ವಲ್ಪ ಲೇಟ್ ಎಂಟ್ರಿ. ನಾನು ಬಂದಿದ್ದು ಲೇಟ್, ಹೀರೋ ಆಗಿದ್ದಾಗಲೇ 32 ವರ್ಷ. ನಾನು ಏನೇನು ಮಾಡಲಿ? ಹೌದೌದು, ಅವ್ರು ಈಸ್ ಯಂಗರ್ ದೆನ್ ಮೀ. ಸೊ ಅದಕ್ಕೆ 28 ವರ್ಷಕ್ಕೆ ಫಸ್ಟ್ ಸಿನಿಮಾ. ಮತ್ತು ನಾನು 32 ವರ್ಷ ಹೀರೋ ಆದಾಗ. ಲೇಟ್ ಬಟ್ ಲೇಟೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್. ವಾಟ್ ಈಸ್ ದಟ್? ಅಂದರೆ ಅಲ್ಲಿ ಹೊರಗಡೆ ಲ್ಯಾಂಗ್ವೇಜಲ್ಲಿ ನೀವು ಕೆಲಸ ಮಾಡಿದಾಗ ಬೇರೆ ಒಂದು ಲರ್ನಿಂಗು. ಅವಾಗ ನಿಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಮ್ಮಲ್ಲಿ ಈ ಥರ ಇಲ್ವಲ್ಲ ಅಂತ ಏನಾದ್ರು ಅನಿಸ್ತಾ? ನಾವು ಕನ್ನಡಿಗರು ಯಾರಿಗೂ ಏನೂ ಕಡಿಮೆ ಇಲ್ಲ, ನಮ್ಮಲ್ಲಿ ಕೊರತೆನೇ ವಿದ್ಯೆ. ಅದಿಲ್ಲ ಅಂತಲೇ ಅವಾಗಿಂದ ಹೇಳ್ತಾ ಇರೋದು. ನಮ್ಮ ಸಿನಿಮಾದಲ್ಲಿ ನನಗನ್ಸಿದ್ದು ಶೆಟ್ಟರ್, ನಾನು ನಿನಗೂ ಅದನ್ನು ಹೇಳೋದು, ನಮ್ಮಲ್ಲಿ ವಿದ್ಯಾವಂತರ ಕೊರತೆ ಇದೆ ಸರ್. ಅದಕ್ಕೆ ನಾವೇನೂ ಬೇರೆ ಏನೋ ತೋರ್ಸೋಕ್ಕಾಗ್ತಿಲ್ಲ. ನೋಡಿ, ನೀವೇ ಬರಿಬೇಕು, ನೀವೇ ಡೈರೆಕ್ಷನ್ ಮಾಡಬೇಕು, ಈತ ಬರಿಬೇಕು ಪಾಪ, ನಮ್ಮಂಥವ್ರನ್ನ ಹಿಡಿಬೇಕು, ಅಥವಾ ಇನ್ಯಾರೋ ಪ್ರೊಡ್ಯೂಸರ್ನ, ಆ ಪ್ರೊಡ್ಯೂಸರ್ನ ಹಿಡಿಯೋಷ್ಟೊತ್ತಿಗೆ 7 ಜನ್ಮ ಎತ್ತಿರಬೇಕು. ಅವಾಗ ಏನಾಗ್ತಾ ಇದೆ, ವಿದ್ಯಾವಂತರು ಅಚೀವ್ಮೆಂಟು ಲೇಟಾಗಿ ಆಗೋಕ್ಕೆ ಶುರುವಾಗ್ತಾ ಇದೆ. ಸೊ ಪ್ರಾಪರ್ ಟೈಮಲ್ಲಿ ಎಲ್ಲ ಸೆಟ್ ಆಗೋದ್ರೆ ಇಮಿಡಿಯೇಟಾಗಿ ಎಲ್ಲ ಮತ್ತೆ ಬೇರೆ 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 ಸ್ಕ್ರಿಪ್ಟ್ಗಳನ್ನ ಹೇಳ್ತಾ ಇರ್ಬೋದಲ್ವ ನಾವು. ಯು ಮೀನ್ ರೈಟರ್, ಫ್ರಮ್ ದ ರೈಟರ್ಸ್ ಪರ್ಸ್ಪೆಕ್ಟಿವ್? ಎಸ್, ಎಕ್ಸಾಕ್ಟ್ಲಿ. ನಾಟ್ ಓನ್ಲಿ ಫ್ರಮ್ ದ ರೈಟರ್, ಪ್ರೊಡ್ಯೂಸರ್ಸು ಬೇಕು ನಮಗೆ, ಟೆಕ್ನಿಷಿಯನ್ಸು ಬೇಕು. ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ಗ್ರೌಂಡ್ ಆಫ್ ಸಿನಿಮಾ. ಹೌದು, ಡೆಫಿನೆಟಾಗಿ. ಸಿ ಲೈಕ್ ಇವಾಗ ನೀವು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನಿಮಗೆ ಪ್ರಾಕ್ಟಿಕಲಿ ಎಷ್ಟೊತ್ತಾಗುತ್ತೆ, ಏನೇನು ಹಿಡಿಯುತ್ತೆ ಇದಕ್ಕೆ, ಎಸ್ ಇದಕ್ಕೆ ಇಷ್ಟೆಲ್ಲ ಆಗುತ್ತೆ ಅನ್ನೋ ಒಂದು ಲಿಬರ್ಟಿ ಅಥವಾ ಒಂದು ಅವಕಾಶನ ಒಬ್ಬ ನಿರ್ದೇಶಕನಿಗೂ ಮಾಡಿಕೊಟ್ಟಾಗ ಚೆನ್ನಾಗಿರುತ್ತೆ. ಇಲ್ಲ ನೀನು ಇಷ್ಟರಲ್ಲೇ ಮಾಡು ಅಂದರೆ ಹೆಂಗೆ ಮಾಡೋಕ್ಕೆ ಸಾಧ್ಯ? ಈಗ ನಮಗೂ ವಿಧಿ ಇರಲ್ಲ, ಕೆಲವು ಕಡೆ ಒದ್ದಾಡ್ತಾ ಇದ್ದೀವಿ ಕೂಡ. ಸುಮಾರು ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇವತ್ತು ಪಾಪ. ಒಳ್ಳೊಳ್ಳೆ ಟ್ಯಾಲೆಂಟೆಡ್ಸ್ ನಮ್ಮಲ್ಲಿದ್ದಾರೆ, ನಮ್ಮಲ್ಲೇನು ಯಾರಿಗೇನು ಕಡಿಮೆ ಇಲ್ಲ. ನಮ್ಮಲ್ಲಿ ಇನ್ವೆಸ್ಟ್ ಮಾಡೋರು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು, ಅಂದರೆ ನನಗೆ ಅದು ಗೊತ್ತು ಇದು ಗೊತ್ತು ಅನ್ನೋಕ್ಕಿಂತ ಎಲ್ಲವೂ. ಈಗ ನಾವು ಈಗ ಜಡೇಶ್ ಆಗ್ಬೋದು, ಇವರಾಗ್ಬೋದು, ನಾನಾಗ್ಬೋದು, ಸುಮ್ಮನೆ ಇಲ್ಲಿ ಬಂದು ಕೂತಿಲ್ಲ. ನಾವು ಕೈ ಕಟ್ಕೊಂಡು ನಿಂತು ಅನ್ನಿಸ್ಕೊಂಡು ಬೈಸ್ಕೊಂಡು ಸಣ್ಣ ಪುಟ್ಟ ಪಾತ್ರ ಮಾಡ್ತಾ, ಹಂಗೆ ಜಡೇಶು ಕೂಡ ಎಲ್ಲೋ ನಿಂತ್ಕೊಂಡು ಸೆಟ್ ವರ್ಕ್ ಥರ ಮಾಡಿ ನಿಧಾನಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ರೈಟಿಂಗ್ ತಿಳ್ಕೊಂಡು ಓದ್ಕೊಂಡು ಆಮೇಲೆ ಒಬ್ಬ ನಿರ್ದೇಶಕ ಆಗಿರೋದು. ನಾನು ಪ್ರೊಡ್ಯೂಸರ್ಗೆ ಏನು ಕೇಳ್ಕೊತೀನಿ ಅಂದರೆ, ದಯಮಾಡಿ ಈ ಫೀಲ್ಡಲ್ಲಿ ನೀವು ಎಲ್ಲ ವರ್ಕ್ ಮಾಡಿ ಇನ್ವೆಸ್ಟ್ ಮಾಡಿ.
ದುಡ್ಡಿದೆ ಅಂತ ಇನ್ವೆಸ್ಟ್ ಮಾಡಬೇಡಿ. ಅವಾಗ ನಿಮಗೆ ನಾಳೆ ದಿವಸ ಡೈರೆಕ್ಟರ್ ಏನು ತೆಗಿತಾ ಇದ್ದಾರೆ, ಎಷ್ಟು ಜನ ಬೇಕು ಅನ್ನೋದು ಅರ್ಥ ಆಗುತ್ತೆ. ಸರ್ ನನಗೆ 500 ಜನ ಬೇಕು ಅಂದಾಗ, ಇಲ್ಲ ನಾನು 200 ಜನಕ್ಕೆ ಅಷ್ಟೇ ಕೊಡೋಕ್ಕಾಗೋದು ಅಂದಾಗ ಏನು ಮಾಡ್ತಾರೆ ಅವರು? ಸೊ ಇದಕ್ಕೆ ವಿ ನೀಡ್ ಪ್ರಾಪರ್ ಎಜುಕೇಷನ್ ಅಂತ ಅನ್ಕೋತೀನಿ ನಾನು. ಕೆಲವ್ರು ಇದ್ದಾರೆ, ಕೆಲವ್ರಿಗೆ ಬೇಕು. To become the landlord of cinema. ಹೌದು, ಟು ಬಿಕಮ್ ದ ಲ್ಯಾಂಡ್ ಲಾರ್ಡ್ಸ್. ಅವಾಗ ಲಾರ್ಡ್ಸ್ ಆಗ್ತಾರೆ. ಅದು ಪ್ಲೂರಲ್ ಆಗಿಬಿಡುತ್ತೆ ಅವಾಗ. ಎಲ್ಲ ನಮ್ದು ಆಸೆ, ಎಲ್ಲ ಪ್ರೊಡ್ಯೂಸರ್ಸು ಲ್ಯಾಂಡ್ ಲಾರ್ಡ್ಸ್ಗಿಂತ ದೊಡ್ಡದಾಗಲಿ ಅಂತ. When you write a story for a star, like actors, good actors like Vijay and Rajbi Shetty, you think of the message or you first think of the mass movements? ಇಲ್ಲ ಫಸ್ಟ್ ಬರೆದಿದ್ದೇನೆ. ಅವ್ರನ್ನ ಯೋಚನೆ ಇಟ್ಕೊಂಡು ಕಥೆನೇ ಆ ಥರದ್ದು ಅಲ್ಲ, ಇಂಥ ಸಂದೇಶ ಹೇಳಬೇಕು ಅಂತ ಆಯ್ಕೆ ಮಾಡಿರೋದು. ಆಯ್ಕೆ ಮಾಡಿಕೊಂಡು ಆ ಸಂದೇಶ ಹೇಳುವಾಗ ಹೋರಾಟ ಹಾರಾಟ ಇರುತ್ತೆ. ಸೊ ಸಂದೇಶ ಮೊದಲು, ಮಾಸ್ ಮೂಮೆಂಟ್ ಆಮೇಲೆ ಅಂತ. ಅಲ್ಲ, ವಾಟ್ ವಾಸ್ ದಟ್ ಮೂಮೆಂಟ್ ಫಾರ್ ರಾಜ್ ಆ್ಯಂಡ್ ವಿಜಯ್? ಅಂದರೆ ನರೇಶನ್ ಕೇಳಬೇಕು ಅಂದರೆ ಎಸ್ ದಿಸ್ ಶುಡ್ ಬಿ ಮೈ ನೆಕ್ಸ್ಟ್ ಫಿಲಮ್ ಅಂತ ಅಂದ್ಕೊಂಡಿದ್ಯಾ? ಪಾತ್ರ ಅಂದರೆ ನಾರ್ಮಲಿ ಏನು ಮಾಡ್ತೀವಿ, ಯಾವುದೋ ಒಂದು ನೆಗೆಟಿವ್ ಪಾತ್ರವನ್ನು, ಆ್ಯಂಟಗಾನಿಸ್ಟ್ನ ಬರಿಬೇಕಾದ್ರೆ ತುಂಬ ಶಾಲೋ ಆಗಿ ಬರೆದು ಬಿಡ್ತೀವಿ. ಇದರಲ್ಲಿ ಅವನ ಕತೆಗೆ ತುಂಬ ಇಂಪಾರ್ಟೆಂಟ್ ಇತ್ತು. ಸೊ ಅದು ಕೇಳಬೇಕಾದ್ರೆ ಇದು ಇಲ್ಲ, ಅವ್ರು ಏನು ಬರ್ತಿದ್ದಾರೆ ತುಂಬ ಡೆಪ್ತ್ ಇತ್ತು, ತೀವ್ರತೆ ಇತ್ತು. ಸೊ ಹಂಗಾರೆ ಇದು ಮಾಡೋದು ಹೆಂಗೆ ಅಂತ ನನಗೂ ಗೊತ್ತಿರಲಿಲ್ಲ. ಅದು ಆಗಬೇಕಲ್ವ, ಅಂದರೆ ನಮಗೂ ಮೊದಲು ಮಾಡಿದ್ದೀವಿ ಹಂಗ್ತಾನೆ ಅಂತ ಅನಿಸಿದ್ರೆ ಇಷ್ಟ ಆಗಲ್ಲ. ಇದು ಹೆಂಗೆ ಮಾಡೋದು ನನಗೂ ಗೊತ್ತಿಲ್ಲಲ್ಲ, ಓಕೆ ಇದನ್ನು ಟ್ರೈ ಮಾಡ್ಬೋದು ಅಂತ ಆಗ ಅನ್ನಿಸ್ತು ನನಗೆ. ನನಗೆ ಇವಾಗ ಒಂದು ಇನ್ಸ್ಟಂಟಾಗಿ ಥಾಟ್ ಬಂದಿದ್ದು, ಯು ಶುಡ್ ಬಿ ಅ ಡೈರೆಕ್ಟರ್ ಅವ್ರ ಅಂದರೆ ಆಸ್ಪೆಕ್ಟ್ಸ್ ಆಫ್ ಸಿನಿಮಾ ಕಲ್ತಿರಬೇಕು. ನೀವು ವಿದ್ಯಾವಂತರು ಅಂದರೆ ಫಾರ್ ಅನ್ ಆ್ಯಕ್ಟರ್ ಇಟ್ ಈಸ್ ಇಂಟ್ರೆಸ್ಟಿಂಗ್ ವೆನ್ ಯು ಬಿಕಮ್ ಅ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸ್ ಅ ಫಿಲಮ್ ಆಲ್ಸೋ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಕ್ಟಿಂಗ್ ಬೆಟರ್ ಅಂತ ಅನ್ಸುತ್ತೆ. ಆ್ಯಕ್ಟಿಂಗ್ ಬೆಟರ್ ಅನ್ನೋದಕ್ಕಿಂತ ಅವರ ಇಂಟೆನ್ಷನ್ ಏನು ಅಂತ ಅರ್ಥ ಆಗುತ್ತೆ. ಕೆಲವು ಸಲ ಏನಂದರೆ, ಒಬ್ಬ ನಟ ಮತ್ತು ನಿರ್ದೇಶಕ ಆಗಿದ್ದಾಗ ನಿರ್ದೇಶಕ ಹೇಳಿದಾಗ ಅವ್ರು ಹೇಳ್ತಾರೆ, ಸರ್ ನನಗೆ ಅವನಿಗೇನೋ ಅನಿಸ್ಬೇಕು, ಅದು ಏನು ಅನಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ. ಓಕೆ 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 ಮೋಸ್ಟ್ಲಿ ನನಗೆ ಅರ್ಥ ಆಯಿತು, ನಾನು ಒಂದ್ಸಲ ಮಾಡಿ ತೋರಿಸ್ತೀನಿ ಅದೇ ನೋಡಿ ಅಂತ ಆಗ ಹೇಳ್ಬೋದು. ಅರ್ಥ ಆಗುತ್ತೆ ನಮಗೆ ಅವ್ರು ಏನು ಹೇಳೋದಕ್ಕೆ ಟ್ರೈ. ಅವರು ಕೂಡ ತುಂಬ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ಮತ್ತೆ ಕಷ್ಟ ಕಾರ್ಪಣ್ಯಗಳು ಅರ್ಥ ಆಗುತ್ತೆ. ಆ ಕಷ್ಟ ಕಾರ್ಪಣ್ಯಗಳು ಅರ್ಥ ಆಗುತ್ತೆ. ಅದೇ ವಿದ್ಯಾವಂತರು ಅಂತ ನಿಮ್ಗೇನು ಅನ್ಸುತ್ತೆ ವಿಜಯ್ ಅವರೇ? ಲೈಕ್ ವೆನ್ ಟು ಬಿ ಅಂದರೆ ನೀವು ಲೇಟಾಗಿ ಡೈರೆಕ್ಷನ್ಗೆ ಇಳಿದ್ರಿ, ಬಟ್ ಟು ಹ್ಯಾವ್ ಡೈರೆಕ್ಟೆಡ್ 2 ಫಿಲಮ್ಸು, ಅದಾದಮೇಲೆ ನೀವು ದ ವೇ ಯು ಲುಕ್ ಅಟ್ ಡೈರೆಕ್ಟರ್ಸ್ ವಿಷನ್ ಚೇಂಜ್ ಆಗಿದೆ ನಿಮಗೆ? 100% ಚೇಂಜ್. ಸೊ ನೀವು ಇವಾಗ ಕ್ವೆಶನ್ ಮಾಡ್ತೀರಾ ಇದು ಯಾಕೆ ಹೀಗಿದೆ ಅಂತ? ಯಾರನ್ನ? ಡೈರೆಕ್ಟರ್ನ ನೀವು 100% ಕೇಳ್ತೀವಿ. ಅಂದರೆ ನಮಗೆ ಮೊದಲೇ ಕತೆ ಹೇಳಿರೋದ್ರಿಂದ ಆ ಕಥೆಯಲ್ಲೇ ನಮಗೆಲ್ಲ ಅರ್ಥ ಆಗಿರುತ್ತೆ. ಅದಾದಮೇಲೆ ಪ್ರತಿ ಸರಿನೂ ನಾವೆಲ್ಲರೂ ಕೂತು ಎಲ್ಲರೂ ಮಾತಾಡಿ, ಓಕೆನಾ ಇವತ್ತು ಇದು ಮಾಡೋಕ್ಕೆ ಹೊರಟಿದ್ದೀವಿ, ಮತ್ತೆ ಮಾಡೋಕ್ಕಾಗಲ್ಲ ಇದನ್ನು, ಇದರಲ್ಲಿ ನಾವೇನಾದ್ರು ತಪ್ಪು ಮಾಡ್ತಾ ಇದೀವೋ, ಅಭಿನಯದಲ್ಲಾಗಲಿ, ಮಾತಿನಲ್ಲಾಗಲಿ, ಅಥವಾ ನಮ್ಮ ಆ್ಯಕ್ಟಿವಿಟೀಸಲ್ಲಾಗಲಿ, ಫಿಸಿಕಲ್ ಮೂಮೆಂಟ್ಸ್ ಆಗಲಿ ತಪ್ಪಾದರೆ ತಿದ್ದು ಅಂತ ಡಿಸ್ಕಸ್ ಮಾಡಿ ಡೈರೆಕ್ಟ್ರಿಗೆ ಒಪ್ಪಿಸ್ಬಿಟ್ಟು ಫ್ರೇಮ್ ಒಳಗಡೆ ಹೋಗ್ತೀವಿ. ವಾಟ್ ಆಡಿಯನ್ಸ್ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ವಿಜಯ್ ಆ್ಯಂಡ್ ರಾಜ್ಬಿ ಶೆಟ್ಟಿ? ನಮಗೆ ನೋಬಡಿ ನೋಸ್ ದ ವಿನ್ನಿಂಗ್ ಫಾರ್ಮುಲಾ ಆಫ್ ಎನಿ ಸಿನಿಮಾ. ಇಲ್ಲಿ ನಾವ್ಯಾರು ಆ ಥರ ಸೈಂಟಿಸ್ಟ್ಗಳಲ್ಲ, ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ಇಲ್ಲಿ ನಮ್ಮದು ಒಂದೇ ಆಸೆ, ನಮ್ಮ ಹಾರ್ಡ್ ವರ್ಕ್ಗೆ ಜನ ನಮಗೇನೋ ಒಂದು ಆಶೀರ್ವಾದ ಮಾಡ್ತಾರೆ. ವಿ ಡೋಂಟ್ ನೋ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆನ್ 23rd ಈ ಮಂತ್ ಜಾನ್ವರಿ. ಮಾರ್ನಿಂಗ್ ಶೋ ಆದಮೇಲೆ ನಮಗೆ ಕರೆಕ್ಟ್ ಫೀಡ್ಬ್ಯಾಕ್ ಬರುತ್ತೆ. ಅಲ್ಲಿವರೆಗೂ ನಮಗೆ ನಾವು ಹೊಗಳ್ಕೊಳ್ಳೋದು, ನಮಗೆ ನಾವು ಏನೋ ಪ್ರೆಡಿಕ್ಟ್ ಮಾಡ್ಕೊಳ್ಳೋದು, ನಮಗೆ ನಾವು ಬೆನ್ನು ತಟ್ಕೊಳ್ಳೋದು, ಅದು ನಾನು ಒಪ್ಪಲ್ಲ. ವಿ ಆಲ್ 3 ಬಿಲೀವ್ ಇನ್ ಅವರ್ ಹಾರ್ಡ್ ವರ್ಕ್ ಯಾವಾಗಲೂ. ಬಟ್ ಆಲ್ಸೋ ವಿಜಯ್ ಅಂದರೆ ಒಂದು ದುನಿಯಾ ವಿಜಯ್ ಅಂದರೆ ಯು ಲೈಕ್ ಟು ಬಿ ನೋನ್ ವಿತ್ ಯುವರ್ ಕ್ಯಾರೆಕ್ಟರ್ಸು. ಲೈಕ್ ಸಲಗ ವಿಜಯ್ ಆಯಿತು, ಆಮೇಲೆ ಭೀಮಾ ವಿಜಯ್ ಆಯಿತು, ಇದಾದಮೇಲೆ ರಾಚಯ್ಯ ಅಂತ ಹೇಳ್ಸ್ಕೊಳಕ್ಕೆ ನಿಮ್ಗೆ ಇಷ್ಟ ಆಗುತ್ತಾ? ಲ್ಯಾಂಡ್ ಲಾರ್ಡ್ ವಿಜಯ್, ರಾಚಯ್ಯ ವಿಜಯ್, ಜನ ಹೆಂಗೆ ಪ್ರೀತಿಯಿಂದ ಕರೀತಾರೋ ಎಲ್ಲನೂ ಸ್ವೀಕರಿಸ್ತೀವಿ. ಅಫ್ಕೋರ್ಸ್ ರಾಜ್ಬಿ ಶೆಟ್ಟಿ ಅವರು ಅಂದರೆ ಆಲ್ವೇಸ್ ಯು ಬ್ರಿಂಗ್ ಸರ್ಪ್ರೈಸಸ್ ವಿತ್ ಯುವರ್ ಕ್ಯಾರೆಕ್ಟರ್ಸ್. ಸೊ ಆ್ಯಂಟಗಾನಿಸ್ಟ್ ಅಂದ ತಕ್ಷಣ ಏನು ವಿಲನ್ ಪಾತ್ರ, ನಮ್ಮಲ್ಲಿ ಅದೊಂದು ಇದೆಯಲ್ಲ ಸೆಂಟಿಮೆಂಟು, ವಿಲನ್ ಪಾತ್ರ ಮಾಡ್ತಾ ಇದ್ದಾರೆ ಅಂತ. ಬಟ್ ವಾಟ್ ಡಸ್ ಯೋರ್ ಕೈಂಡ್ ಆಫ್ ಆಡಿಯನ್ಸ್ ವಿಲ್ ಎಕ್ಸ್ಪೆಕ್ಟ್ ಫ್ರಮ್ ಯು? ಇದು ಬರೀ ಒನ್ ಡೈಮೆನ್ಷನ್ ಇರುವಂಥ ಒಬ್ಬ ಖಳನಟನ ಪಾತ್ರ ಅಲ್ಲ. ಅವನಿಗೊಂದು ಇಮೋಷ್ನಲ್ ಡೆಪ್ತ್ ಇದೆ, ಅವನಿಗೊಂದು ಬದುಕಿದೆ, ಅವನಿಗೊಂದು ಫ್ಯಾಮಿಲಿ ಇದೆ, ಅವನದೇ ಆದ ಸೋಲು ಗೆಲುವುಗಳಿದೆ. ಅದನ್ನು ನಾವು ಸಪೋರ್ಟ್ ಮಾಡ್ತೀವೋ ಇಲ್ಲವೋ ಬೇರೆ ಪ್ರಶ್ನೆ, ಬಟ್ ಆದರೆ ಅವನೊಬ್ಬ ಮನುಷ್ಯ. ಸೊ ಹಾಗಾಗಿ ಯಾವತ್ತು ಪಾತ್ರಗಳು ಮನುಷ್ಯರು ಜಾಸ್ತಿ ಆಗಿದ್ದಾಗ ಜಾಸ್ತಿ ರಿಲೇಟಬಲ್ ಆಗ್ತಾರೆ.
ಸೊ ಅದರಿಂದಾಗಿ ಅದು ಬರೀ ಒಬ್ಬ ಖಳನಾಯಕ ಅಲ್ಲ, ಒಂದು ತುಂಬ ತುಂಬ ತೀವ್ರತೆ ಇರುವಂಥ ಒಬ್ಬ ಮನುಷ್ಯ. ಆ ತೀವ್ರತೆ ಅವನಿಗೆ ಅವನ ನೆಗೆಟಿವ್ ಫ್ಯಾಕ್ಟರ್ ಅಂತ ನನಗನ್ಸುತ್ತೆ. ಓಕೆ ಜಡೇಶ್ ಅವರೇ, ಟು ಎಂಡ್ ವಿತ್, ನೀವು ಅಂದರೆ ಯು ಆಲ್ವೇಸ್ ಥಿಂಕ್ ಟ್ವೈಸ್. ಬೇರೆ ಅಂದರೆ ಒಂದು ಫಿಲಮ್ ಮಾಡಬೇಕು ಅಂದರೆ ಸುಮ್ಮನೆ ಆಯಿತು ಸಬ್ಜೆಕ್ಟ್ ಇದೆ ಅಂತಲ್ಲ, ತುಂಬ ಅದಕ್ಕೆ ರಿಸರ್ಚ್ ಮಾಡಿ ಎಲ್ಲ ಮಾಡ್ತೀರಾ. ಲ್ಯಾಂಡ್ ಲಾರ್ಡ್ ಮೂಲಕ ಜನ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಸ್ ಅ ಡೈರೆಕ್ಟರ್? ಅಂದರೆ ನನಗೆ ಈ ಹಿಂದಿನ ಸಿನಿಮಾ ಎಕ್ಸಾಂಪಲ್ಸ್ ಇದೆ. ಏನೋ ಒಂದು ವಿಚಾರನ ಇಟ್ಕೊಂಡು ಬರ್ತಾರೆ. ಈ ರೆಗ್ಯುಲರ್ ಕಮರ್ಷಿಯಲ್ಸ್, ಗ್ಯಾಂಗ್ ವಾರ್ ಆ ಥರದ್ದು ಇಲ್ಲದೆ ಬೇರೆಯೇ ಇಟ್ಕೊಂಬರ್ತಾರೆ. ಒಂದು ಹಳ್ಳಿ ಸೊಗಡು ಇಟ್ಕೊಂಬರ್ತಾನೆ, ಅದರಲ್ಲಿ ಏನೋ ವಿಚಾರ ಇಟ್ಕೊಂಬರ್ತಾನೆ ಅಂತ ಅವ್ರಿಗೆ, ನನ್ನ ಹಿಂದಿನ ಸಿನಿಮಾ ನೋಡುಗರಿಗೆ ಅದು ಗೊತ್ತಿರುತ್ತೆ. ಸೊ ಅದನ್ನು ನಾನು ಹುಸಿ ಮಾಡಿದೆ. ನಾನು ಅದನ್ನು ಇನ್ನೂ ಎಫೆಕ್ಟಿವ್ ಆಗಿ ಹಾಕ್ಕೊಂಡು ಬರ್ತಾಯಿದ್ದೀನಿ. ಅವ್ರಿಗೆ ಖುಷಿ ಕೊಡ್ತೀನಿ ಅನ್ನೋದು ನನ್ನ ನಂಬಿಕೆ. ಡೆಫಿನೆಟ್ಲಿ. ಏನಂದರೆ ನೀವು ಯು ಮ್ಯಾನೇಜ್ ಟು ಬಿಗಿನ್, ನೀವು ಒಳ್ಳೆ ಕಾಂಬಿನೇಷನ್ ತೊಗೊಂಡು ಬಂದಿದ್ದೀರಿ. ನನಗೆ ಅದು ಮೇಜರ್ ಪ್ಲಸ್. ನನ್ನ ರೈಟಿಂಗ್ ಅಷ್ಟೇ ನನಗೆ ಸ್ಟ್ರೆಂತಾಗಿ ಸಿಕ್ಕಿದ್ದು ಅವರಿಬ್ಬರು. ಸೊ ಅವರಿಬ್ಬರು ಹೊತ್ಕೊಂಡು ಹೋಗ್ತಾರೆ. ಆ ಎತ್ತಿನ ಗಾಡಿ, ಆ ಬಂಡಿ ನಿಲ್ಲಲ್ಲ ಅನ್ನೋದು. ಸೊ ಲ್ಯಾಂಡ್ ಲಾರ್ಡ್ ಗೆಲ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. January 20. ಥ್ಯಾಂಕ್ ಯು ಶಾರದಾ, ಥ್ಯಾಂಕ್ ಯು ವೆರಿ ಮಚ್.